ಓಕೆ, ಎಸ್. ಈಗ ನಾಮಾನನ ಕುರಿತಾಗಿ ನಾವು ಬೈಬಲ್ ತೆಗಿರಿ. ಓಕೆ, ಏನಿದು ಸಂದೇಶದ ಹೆಡ್ಲೈನ್ ಅಂದ್ರೆ, ಸಂದೇಶ ಏನ್ ದೇವ್ರು ಮಾತಾಡಿದ್ರು ಅಂದ್ರೆ ಇದೆ, ಆತ್ಮಿಕ ಕುಷ್ಠತನ, ಇದ್ರ ಬಗ್ಗೆ ದೇವರು ಮಾತಾಡಿದ್ರು. ಸ್ಪಿರಿಚುವಲ್ ಲೆಪ್ರಸಿ, ಆತ್ಮಿಕ ಕುಷ್ಠರೋಗ, ಕುಷ್ಠತನ. ಕುಷ್ಠರೋಗದ ಬಗ್ಗೆ ಎಲ್ಲ ಜನರಿಗೆ ಗೊತ್ತಿದೆಯಲ್ಲ, ಗೊತ್ತಿದ್ದೀರಿ? ಓಕೆ, ಬೈಬಲ್ ಹೇಳ್ತದೆ ಆತನನ್ನು ನಂಬುವನು ಒಬ್ಬನಾದ್ರೂ ನಾಶವಾಗುವುದಿಲ್ಲ, ಎಲ್ಲರೂ ನಿತ್ಯ ಜೀವನವಂತ. ಸೊ ನೀವು ಆತನ ಸಮ್ಮುಖಕ್ಕೆ ಬಂದಿರುವಾಗ ನಿಮ್ಮನ್ನು ಆತನ ಅತಿಯಾಗಿ ಪ್ರೀತಿಸ್ತಾನೆ. ಯೇಸು ಒಂದು ಮಾತು ಹೇಳಿದ್ದಾರೆ, ಎಲೆ ಕಷ್ಟಪಡೋರೆ, ಹೊರೆ ಹೊತ್ತವ್ರೆ, ನೀವೆಲ್ಲರೂ ನನ್ನ ಬಳಿಗೆ ಬರ್ರಿ, ನಾನು ನಿಮಗೆ ವಿಶ್ರಾಂತಿ ಕೊಡ್ತೇನೆ. ನಮ್ಮೆಲ್ಲರಿಗೆ ಕಷ್ಟ ಇದೆ ಅಲ್ಲ, ಚಿಂತೆ ಇದೆ, ದುಃಖ ಇದೆ, ರೋಗ ಇದೆ. ಬಟ್ ಯೇಸು ಹೇಳೋದೇನು ಗೊತ್ತಾ? ಎಲೆ ಕಷ್ಟಪಡೋರೆ, ಲೋಕದ ಎಲ್ಲಾ ಜನರಿಗೆ ದೇವರು ಕರೆಯುವಂಥದ್ದು, ನನ್ನ ಬಳಿಗೆ ಬರ್ರಿ, ನಾನು ನಿಮಗೆ ಏನ್ ಮಾಡ್ತೇನೆ? ವಿಶ್ರಾಂತಿ. ಅಂದ್ರೆ ಮನುಷ್ಯನಿಗೆ ಎಲ್ಲಾ ಇದೆ ರೀ, ಆದ್ರೆ ಇವತ್ತು ವಿಶ್ರಾಂತಿ ಇಲ್ಲ. ಗೊತ್ತಾ ನಿಮಗೆ? ಹಣ ಇರ್ಬೋದು, ಅಂತಸ್ತು ಇರ್ಬೋದು, ಆದ್ರೆ ಮನುಷ್ಯನಿಗೆ ವಿಶ್ರಾಂತಿ ಇಲ್ಲ. ಮೊನ್ನೆ ದಿವಸ ಅನಂತ್ ಅಂಬಾನಿ ಅವ್ರ ಮದುವೆ ಆಯ್ತು, ಮುಖೇಶ್ ಅಂಬಾನಿ ಮಗಂದು. ಗೊತ್ತಾ ನಿಮಗೆಲ್ಲರಿಗೂ? ಎಷ್ಟೋ ಕೋಟಿಗಟ್ಟಲೆ ಖರ್ಚು ಮಾಡಿ ಮದುವೆ ಮಾಡಿದ್ರು. ಹೊರದೇಶದಿಂದ ಜನ ಬಂದ್ರು, ಬಿಲ್ ಗೇಟ್ಸ್ ಬಂದ್ರು ಮದುವೆಗೆ, ದೊಡ್ಡ ದೊಡ್ಡ ಫಿಲ್ಮ್ ಇಂಡಸ್ಟ್ರೀಸ್ ಬಂದ್ರು, ಹಾಲಿವುಡ್ ಬಾಲಿವುಡ್ ಎಲ್ಲಾ ಜನ ಮದುವೆಗೆ ಬಂದ್ರು. ಆ ಅನಂತ್ ಅಂಬಾನಿ ಮದುವೆ ಟೈಮಲ್ಲಿ ಎದ್ದು ಮಾತನಾಡುವವರು ಅಪ್ಪ ಕಣ್ಣೀರ್ ಹಾಕ್ತಾ ಇದ್ದ. ಏನಂದ್ರೆ ಅವನ ಆರೋಗ್ಯದ ಬಗ್ಗೆ ಮಾತಾಡ್ತಾ ಇದ್ದ ಅನಂತ್ ಅಂಬಾನಿ. ಅವನ ಆರೋಗ್ಯ ಸರಿ ಇಲ್ಲ, ಮಗನ್ ಮದುವೆ ಆಯ್ತಲ್ಲ, ಅವನಿಗೆ ಆರೋಗ್ಯ ಸರಿ ಇಲ್ಲ. ಅವನು ಎದ್ದು ತನ್ನ ಬಗ್ಗೆ ಮಾತಾಡ್ತಾ ಇದ್ದ, ತನ್ನ ಆರೋಗ್ಯದ ಸಮಸ್ಯೆ ಬಗ್ಗೆ ಸ್ವಲ್ಪ ಅಲ್ಲಿ ಮದುವೆಯಲ್ಲಿ ಮಾತಾಡುವಾಗ ಪಕ್ಕದಲ್ಲಿ ಕೂತಂತ ಅಪ್ಪನ ಕಣ್ಣಲ್ಲಿ ನೀರು ಬರ್ತಾ ಇತ್ತು. ಯಾಕೆ ಅಂದ್ರೆ ಅಪ್ಪ ಹೇಳ್ತಾನೆ, ನನ್ನ ಹತ್ರ ಸಾವಿರಾರು ಕೋಟಿ ರೂಪಾಯಿ ಇದೆ, ಆದ್ರೆ ನನ್ನ ಮಗಗೆ ಆರೋಗ್ಯ ಕೊಡಕ್ ಆಗ್ಲಿಲ್ಲ ನನಗೆ. ಅವನ ಹತ್ರ ಎಷ್ಟು ಶ್ರೀಮಂತ ಇದಾನಲ್ಲ ಅವನು ಹೇಳ್ತಾ ಇದ್ದಾನೆ, ಎಷ್ಟೋ ದುಡ್ಡು ಅವನ ಹತ್ರ ಹಂಗೆ ಬಿಡ್ದಿದೆ, ಬೆಡ್ ಮೇಲೆ, ದುಡ್ಡು ಮೇಲೆ ಮಲಗ್ತಾನ ಅವನು, ಬೆಡ್ ಮೇಲೆ ಮಲಗುದಿಲ್ಲ. ಆದ್ರೆ ಅಷ್ಟೂ ದುಡ್ಡು ನನ್ನ ಮಗನಿಗೆ ಏನ್ ಕೊಡಕ್ ಆಗ್ತಾ ಇಲ್ಲ? ಬೇಕಾದ ಆರೋಗ್ಯ ಕೊಡಕ್ ಆಗ್ತಾ ಇಲ್ಲ. ನಿಜವಾಗಿ ಹೇಳ್ರಿ, ನಿಜವಾದ ಶ್ರೀಮಂತರು ಯಾರಿಗೆ ಹೇಳ್ರಿ? ನಿಜವಾದ ಶ್ರೀಮಂತರು ನೀವೇ. ಯಾಕೆಂದ್ರೆ ನೀವು ನೆಮ್ಮದಿಯಾಗಿ ಮಲಗ್ತಾ ಇದ್ದೀರಿ, ಒಳ್ಳೆ ಆರೋಗ್ಯ ಇದೆ, ದೇವರು ನಿಮ್ಮ ಜೊತೆಗಿದ್ದಾನೆ. ಅವನು ಹೇಳುದಷ್ಟೇ, ಅಳ್ತಾನ ಅವನು, ಸಾವಿರಾರು ಕೋಟಿ ರೂಪಾಯಿ ದುಡ್ಡಿದೆ, ನನ್ನ ಮಗಗೆ ಒಂದು ಆರೋಗ್ಯ ನಂಗೆ ಕೊಡ್ಸಕ್ಕಾಗಲ್ಲ. ಇವತ್ತು ನಿಮ್ಗೆ ಏನು ಇಲ್ಲಿ ಫ್ರೀ ಆಗಿ ದೇವರು ಆರೋಗ್ಯ ಕೊಟ್ಟಿದ್ದಾರೆ, ಅದು ದೇವರ ಪ್ರೀತಿ. ಓಕೆ, ಅದಕ್ಕಾಗಿ ಹೇಳಿದೆ, ಯೇಸು ನಿಮ್ಮನ್ನ ತುಂಬಾ ಪ್ರೀತಿಸ್ತಾನೆ. ಆತನು ನಿಮಗಾಗಿ ತನ್ನ ರಕ್ತವನ್ನು ಸುರಿಸಿದ್ದಾನೆ. ಯಾಕೆ ಗೊತ್ತಾ? ನಾವೆಲ್ಲ ಪಾಪಗಳನ್ನು ಮಾಡಿದ್ದೇವೆ, ನಾವೆಲ್ಲ ತಪ್ಪುಗಳನ್ನು ಮಾಡಿದ್ದೇವೆ. ಈ ತಪ್ಪುಗಳನ್ನ, ಪಾಪಗಳನ್ನ ಇಟ್ಟುಕೊಂಡು ಯಾರು ಪರಲೋಕಕ್ಕೆ ಹೋಗಕ್ ಆಗುದಿಲ್ಲ. ಪರಲೋಕ ಅಂದ್ರೆ ಪರಿಶುದ್ಧವಾದದ್ದು, ಸ್ವರ್ಗ. ಸ್ವರ್ಗಕ್ಕೆ ಸುಮ್ಮನೆ ಎಲ್ಲರೂ ಹೋಗಕ್ ಆಗಲ್ರಿ. ಸ್ವರ್ಗಕ್ಕೆ ಹೋಗ್ಬೇಕಾದ್ರೆ ಪ್ರತಿಯೊಬ್ಬ ಮನುಷ್ಯ, ಈ ಭೂಲೋಕದಲ್ಲಿರುವಂತ ಪ್ರತಿಯೊಬ್ಬ ಮನುಷ್ಯನು ಸಹ ಪರಿಶುದ್ಧನಾಗ್ಬೇಕು. ಆದ್ರೆ ಪರಿಶುದ್ಧನಾಗ್ಬೇಕಾದ್ರೆ ಆತನ ಪಾಪ ಶರೀರಕ್ಕೆ ತಾಗಿಲ್ಲ. ನೀವು ಸ್ನಾನ ಮಾಡಿದ್ರೆ ಮೈ ಮೇಲಿರೋ ಕೊಳೆ ಹೋಗ್ತದೆ, ಆದ್ರೆ ನಿಮ್ಮ ಪಾಪ ಅಳಿಸೋಗುದಿಲ್ಲ. ಗೊತ್ತಾ ನಿಮ್ಗೆ? ನೀವು ಸ್ನಾನ ಬೇಕಾದ ಸೋಪ್, ಇಡೀ ಜಗತ್ತಿನಲ್ಲಿರುವ ದೊಡ್ಡ ಜಾಸ್ತಿ ಕಾಸ್ಟ್ಲಿ ಸೋಪ್ ತಗೊಂಡು ಸ್ನಾನ ಮಾಡಿದ್ರು ಮೈಯಲ್ಲಿರೋ ಕೊಳೆ ಹೋಗ್ತದಷ್ಟೇ, ಆದ್ರೆ ಪಾಪ ಹೋಗುದಿಲ್ಲ. ಹಾಗಾದ್ರೆ ನಿಮ್ಮ ಪಾಪ ತೊಳಿಬೇಕಾಗಿ ಯೇಸು ಕಲ್ವಾರಿ ಶಿಲುಬೆ ಮೇಲೆ ತನ್ನ ರಕ್ತವನ್ನು ಸುರಿಸಿ, ರಕ್ತ ಪ್ರೋಕ್ಷಣಂ ಪಾಪ ಪರಿಹಾರಂ ಅಂತ ವೇದ ವಾಕ್ಯದಲ್ಲಿ ಹೇಳ್ತದೆ. ಅರ್ಥ ಏನ್ ಗೊತ್ತಾ? ರಕ್ತ ಪ್ರೋಕ್ಷಣೆ ಇಲ್ಲದೆ ಪಾಪಗಳು ಪರಿಹಾರ ಆಗುದಿಲ್ಲ. ಹಾಗಾದ್ರೆ ರಕ್ತ ಅಂದ್ರೆ ಕೋಳಿ ಕುರಿ ರಕ್ತದಿಂದ ನಮ್ಮ ಪಾಪ ಪರಿಹಾರ ಆಗುದಿಲ್ರಿ. ನಮ್ಮನ್ನ ಯಾರು ಸೃಷ್ಟಿ ಮಾಡಿದಾರೋ ಆತನದೇ ರಕ್ತದಿಂದ ನಮ್ಮ ಪಾಪಗಳು ಪರಿಹಾರ ಆಗ್ತದೆ. ಅದಕ್ಕಾಗಿ ನಮ್ಮನ್ನು ಸೃಷ್ಟಿ ಮಾಡಿದಂತ ಯೇಸು ಮನುಷ್ಯನಾಗಿ ಲೋಕಕ್ಕೆ ಬಂದ್ರು. ಮನುಷ್ಯನಾಗಿ ಲೋಕಕ್ಕೆ ಬಂದು ತನ್ನ ರಕ್ತವನ್ನ ಶಿಲುಬೆ ಮೇಲೆ ಸುರಿಸಿ. ಯಾಕೆ ಗೊತ್ತಾ? ಆತನನ್ನ ನಂಬುವನು ಒಬ್ಬನಾದ್ರೂ ನಾಶವಾಗುವುದಿಲ್ಲ. ನೀವು ಯೇಸುವನ್ನ ನಂಬುವುದಾದ್ರೆ ಆತನ ರಕ್ತದಿಂದ ನಿಮ್ಮ ಪಾಪಗಳು ಶುದ್ಧೀಕರಿಸಲ್ಪಡ್ತದೆ, ತೊಳಿತಾರೆ, ನಿಮ್ಮ ಅಪರಾಧಗಳೇ ಇಲ್ಲದಂಗಿರ್ತದೆ. ಯೇಸು ಸ್ವಾಮಿನ ನಂಬೋರಿಗೆ ದೇವರು ಹೇಳ್ತಾರೆ, ಆತನ ಅಪರಾಧ ಪತ್ರವನ್ನ ಹರಿದಾಕ್ತಾರಂತೆ ದೇವರು. ಅಂದ್ರೆ ಹುಟ್ಟದಾಗಿನಿಂದ ಇದುವರೆಗೆ ಏನೆಲ್ಲ ಪಾಪಗಳನ್ನ ಮಾಡಿದಿರಿ, ಎಲ್ಲ ಪಾಪದ ಲಿಸ್ಟ್ ಇದೆ. ಗೊತ್ತಾ ನಿಮಗೆ? ನೀವು ಸತ್ತು ಹೋದ್ಮೇಲೆ ನಿಮ್ಮ ಪಾಪದ ಲಿಸ್ಟ್ ಓದ್ತಾರೆ. ಇವ್ರು ಇಷ್ಟು ವರ್ಷದಿಂದ ಇಷ್ಟೆಲ್ಲ ಮೋಸ ತಪ್ಪು ಮಾಡಿದ್ರು, ಇವ್ರಿಗೆ ಮೋಸ ಮಾಡಿದ್ರು, ಇಲ್ಲಿ ದ್ರೋಹ ಮಾಡಿದ್ರು, ಇಲ್ಲಿ ಸುಳ್ಳು ಹೇಳಿದ್ರು, ಇಲ್ಲಿ ವ್ಯಭಿಚಾರ ಎಲ್ಲ ಹೇಳ್ತಾರಲ್ಲಿ. ಆದ್ರೆ ಯೇಸು ಸ್ವಾಮಿನ ನಂಬುದವರು ಅವ್ರ ಪತ್ರಗಳಲ್ಲಿ ಇರುವುದಿಲ್ಲ.
ಯಾಕೆ ಗೊತ್ತಾ? ನಿಮ್ಮ ಅಪರಾಧದ ಪತ್ರ ಯೇಸು ಇಲ್ಲದ ಹಾಗೆ ಮಾಡಿದ್ದಾರೆ. ನಿಮ್ಮ ಪಾಪಗಳನ್ನ ಯಾರಾದ್ರೂ ಓದಬೇಕಂದ್ರೂ ಸಿಗುವುದಿಲ್ಲ, ಎಲ್ಲ ಬ್ಲ್ಯಾಂಕ್. ಅದಕ್ಕಾಗಿ ದೇವರು ನಿಮ್ಮ ಪಾಪಗಳನ್ನ ಹಿಮದಂತೆ ಬೆಳ್ಳಗಾಗಿ ಮಾಡಿದ್ದಾರೆ. ಓಕೆ, ಸೊ ಅದಕ್ಕಾಗಿ ನಿಮ್ಮನ್ನು ಯೇಸುವನ್ನು ತುಂಬಾ ಪ್ರೀತಿಸ್ತಾರೆ. ಓಕೆ, ನಾವು ಸಂದೇಶಕ್ಕೆ ಹೋಗೋಣ. ನಾವು ಅರಸರ 2ನೇ ಪುಸ್ತಕ ಅಂದ್ರೆ ಸೆಕೆಂಡ್ ಕಿಂಗ್ಸ್ 2 ಅರಸರ ಪುಸ್ತಕಕ್ಕೆ ತೆಗೆಯೋಣ. ಅಲ್ಲಿ ಒಬ್ಬ ವ್ಯಕ್ತಿ ಇರ್ತಾನೆ. ಅವನ ಹೆಸರು 5ನೇ ಅಧ್ಯಾಯಕ್ಕೆ ಬರೋಣ. 5ನೇ ಅಧ್ಯಾಯ 1ನೇ ವಚನ ಓದ್ರಿ. ಯಾರಿದ್ರತ್ರಿ? ನಾಮಾನ್ ಈಸ್ ಅ ಗ್ರೇಟ್ ವಾರಿಯರ್. ಏನ್ರಿ ಅವನು? ಸೇನಾಧಿಪತಿ. ಅವನು ದೊಡ್ಡ ಸೇನಾಧಿಪತಿ ಆಗಿದ್ದನು. ಓಕೆ, ಸಿ ಬೈಬಲ್ ಅಲ್ಲಿ ಹೇಳ್ತದೆ, ಇವನು ಸೇನಾಧಿಪತಿಯು, ಇವನು ಮುಖಾಂತರವಾಗಿ ದೇವರು ಆರಾಮರಿಗೆ ಏನ್ ಮಾಡಿದ್ರಂತೆ? ಜಯವನ್ನ ಕೊಟ್ಟಿದ್ರು. ಮತ್ತೆ ಇವನನ್ನ ಮಹಾಪುರುಷನೆಂದು ಮತ್ತೆ ಸನ್ಮಾನಕ್ಕೆ ಯೋಗ್ಯನೆಂದು ದೇವರು ಎನಿಸ್ತಾ ಇದ್ರು. ಯಾರು? ನಾಮಾನ್. ಹಾಗಾದ್ರೆ ನಾಮಾನ್ ಸಾಧಾರಣ ವ್ಯಕ್ತಿನ ಏನ್ರಿ? ನಾಮಾನ್ ಯಾರು? ಸೇನಾಧಿಪತಿ. ಇಂಗ್ಲಿಷ್ ಹೇಳ್ತದೆ ನಾಮಾನ್ ವಾಸ್ ಅ ಕ್ಯಾಪ್ಟನ್. he was a captain, ಸೇನಾಧಿಪತಿ. ಓಕೆ, ಅಷ್ಟೇ ಅಲ್ಲ, he was a popular man. ನಾವು ನೋಡ್ತೇವೆ ಇಲ್ಲಿ ಸನ್ಮಾನಕ್ಕೆ ಯೋಗ್ಯನಾಗಿದ್ದನು. ಇವನ ಮೂಲಕ ಆ ಆರಾಮ್ಯರು ಅಂದ್ರೆ ಈಗಿನ ಸಿರಿಯಾ ದೇಶದಲ್ಲಿ ಇದ್ರು ಇವರು. ಆ ಆರಾಮ್ಯರಿಗೆ ಇವನ್ ಏನ್ ಮಾಡಿದಂತೆ? ಇವನ ಮೂಲಕ ದೇವರು ಜಯ ಕೊಟ್ಟಿದ್ರು. ಹಾಗಾಗಿ ಇವನು ದೊಡ್ಡ ಪಾಪ್ಯುಲರ್ ವ್ಯಕ್ತಿ ಆಗಿದ್ದ. ಈತನು ಇಷ್ಟು ದೊಡ್ಡ ವ್ಯಕ್ತಿ ಆಗಿದೆ ಅಂದ್ರೆ ಅಲ್ಲಿ ಜನ ನಾಮಾನ್ ಅಂದ್ರೆ ಸಾಕು, ಜನ ನಡುಗ್ತಾ ಇದ್ರು, ಹೆದರ್ತಾ ಇದ್ರು, ಗೌರವಿಸ್ತಾ ಇದ್ರು. ಅಂತ ವ್ಯಕ್ತಿ ಯಾರಾಗಿದ್ರಿ? ನಾಮಾನ್. ಸೊ ನಾವು ನೋಡ್ತೇವೆ ಸಿರಿಯಾದ ಆರ್ಮಿಯಲ್ಲೇ ಇವನಂತ ಬಲಶಾಲಿ, ಇವನಂತ ದೊಡ್ಡ ನಾಯಕನು, ಗ್ರೇಟ್ ವಾರಿಯರ್ ಯಾರು ಇರ್ಲಿಲ್ಲ. ಅಂತ ಒಬ್ಬ ದೊಡ್ಡ ವ್ಯಕ್ತಿ ನಾಮಾನನು ಇದ್ದನು. ಸೇಮ್. ಆದ್ರೆ ಈ ನಾಮಾನನು ಹೊರಗಡೆ ಎಷ್ಟು ಗ್ರೇಟ್ ವ್ಯಕ್ತಿ ಆಗಿದ್ದನೋ ಅಷ್ಟೇ ಒಳಗಡೆ ಬಳಲುವ ವ್ಯಕ್ತಿ ಆಗಿದ್ದ. ಏನಾಗಿದ್ದಾರೆ? ಹೊರಗಡೆ ಎಷ್ಟು ದೊಡ್ಡ ವ್ಯಕ್ತಿ ಆಗಿದ್ದನೋ ಅಷ್ಟೇ ಒಳಗಡೆ ಬಳಲ್ತಾ ಇದ್ದ. ಅದಕ್ಕೆ ನಾವು ನೋಡ್ತೇವೆ ನಾಮಾನ್ ಇಸ್ ಅ ಮೈಟಿ ವಾರಿಯರ್. ಅವನ ಹತ್ರ ಏನಿತ್ತಂತೆ? ಪವರ್ ಇತ್ತು, ವೆಲ್ತ್ ಇತ್ತು. ಅಷ್ಟೇ ಅಲ್ಲ, ಅವನ ಹತ್ರ ಬಹಳಷ್ಟು ಕನೆಕ್ಷನ್ಗಳಿತ್ತು. ಎಷ್ಟು ದೊಡ್ಡ ವ್ಯಕ್ತಿ ಆಗಿದ್ದಂದ್ರೆ ಅವನ ಎಲ್ಲಿ ನೋಡ್ರೆ ಒಂದು ಹೆಸರು ಹೇಳಿದ್ರೆ ಸಾಕಾಗಿತ್ತು, ಅಷ್ಟು ಅವನ ಹತ್ರ ಪವರ್ ಇತ್ತು. ವೆಲ್ತ್ ಅಂದ್ರೆ ಶ್ರೀಮಂತಿಕೆ ಇತ್ತು, ಎಲ್ಲ ಇತ್ರಿ ಅವನ ಹತ್ರ. ಆದ್ರೆ ಅವನು ಒಳಗಡೆ ಒಂದು ಸಮಸ್ಯೆ ಇತ್ತು. ಅದೇ ಏನು? ಆದ್ರೆ ಅವನು ಕುಷ್ಠರೋಗಿ ಆಗಿದ್ದ. ಅರ್ಥ ಮಾಡ್ಕೊಡ್ರಿ, ಒಬ್ಬ ಸೇನಾಧಿಪತಿ, ಓಕೆ, ಜನಪ್ರಿಯನು, ಶಕ್ತಿಶಾಲಿಯಾದವನು, ಶ್ರೀಮಂತನು, ಜನರ ಸಂಪರ್ಕ ಇದೆ, ಎಲ್ಲ ಇದೆ, ಹಣ ಬಲ ಎಲ್ಲ ಇದೆ. ಆದ್ರೆ ಅವನಲ್ಲಿ ಏನಿತ್ತು? ಒಂದು ಒಳಗಡೆ ಕುಷ್ಠ ಅನ್ನುವಂಥದ್ದಿತ್ತು. ಹೊರಗಡೆ ತುಂಬಾ ಚೆನ್ನಾಗಿದ್ದ, ಅಲ್ಲಿ ಒಳಗಡೆ ಏನಾಗಿದ್ದ? ರೋಗಿಯಾಗಿದ್ದ. ಇವತ್ತು ಸಭೆಯ ಜನರ ಸಮಸ್ಯೆ ಏನು ಗೊತ್ತಾ? ಹೊರಗಡೆ ಎಲ್ಲರೂ ಚೆನ್ನಾಗಿದ್ದಾರೆ, ಕೆಲವರು ದೊಡ್ಡ ವ್ಯಕ್ತಿಗಳಾಗಿದ್ದಾರೆ, ಕೆಲವರು ಶ್ರೀಮಂತರಿದ್ದಾರೆ, ಕೆಲವರು ಜ್ಞಾನಿಗಳಿದ್ದಾರೆ, ದೊಡ್ಡ ಸೇವೆ ಮಾಡೋ ಸೇವಕರಿದ್ದಾರೆ, ಎಲ್ಲ ಇದ್ದಾರೆ. ಆದ್ರೂ ಕೂಡ ಹೊರಗಡೆ ಎಲ್ಲ ಚೆನ್ನಾಗಿದೆ. ಹೊರಗಡೆ ನೋಡುವಾಗ ಪರಿಶುದ್ಧರಾಗಿ ಕಾಣ್ತವೆ, ಹೊರಗಡೆ ನೋಡುವಾಗ ಅನಾಯಿಂಟಿಂಗ್ ಅಭಿಷಕ್ತರಾಗಿ ಕಾಣ್ತವೆ, ಹೊರಗಡೆ ನೋಡುವಾಗ ನಮ್ಮಂತ ಬಿಲಿವರ್ಸೇ ಯಾರಿಲ್ಲ, ನಮ್ಮಂತ ಜ್ಞಾನಿಗಳೇ ಯಾರಿಲ್ಲ, ವಿಶ್ವಾಸಿಗಳೇ ಯಾರಿಲ್ಲ, ಅಂತ ರೀತಿಯಲ್ಲಿ ನಾವು ಕಾಣಿಸ್ಕೊಳ್ತೇವೆ. ಆದ್ರೆ ನಾಮಾನನ ಹಾಗೆ ಒಳಗಡೆ ಎಲ್ರಿಗೂ ಒಂದು ಕುಷ್ಠರೋಗ ಇದೆ. ಒಪ್ಕೋತೀರಾ? ಮಾತಾಡ್ರಿ.
ಎಲ್ರು ಹೊರಗಡೆ ಚೆನ್ನಾಗಿದ್ದಾರೆ. ಜನ ನೋಡ್ರಿ ಎಷ್ಟು 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 ದೇವ ಭಕ್ತರಪ್ಪ ಅನಿಸ್ತದಲ್ಲ. ನೋಡ್ರಿ ಇವ್ ಎಂತ ಪರಿಶುದ್ಧರಪ್ಪ ಇವರು, ವಾವ್ ಎಂತ ಜ್ಞಾನ ಇದೆ, ವಾವ್ ಎಂತ ಪ್ರಾರ್ಥನೆ ಮಾಡ್ತಾರೆ, ವಾವ್ ಹೆಂಗೆ ಆರಾಧನೆ ಮಾಡ್ತಾರೆ, ವಾವ್ ಎಂತ ಅಭಿಷೇಕ ಇವ್ರ ಮೇಲಿದೆ, ಎಲ್ಲ ಇದೆ ನಮ್ಮ ಹತ್ರ. ಹೊರಗಡೆ ಸೇಮ್ ನಾಮನ್ ಸ್ಟೋರಿ. ನಾಮನು ಹೆಂಗಿದ್ದ ಅಂದ್ರೆ ಹೊರಗಡೆ ಚೆನ್ನಾಗಿದ್ದ, ಆದ್ರೆ ಒಳಗಡೆ ಕುಷ್ಠ ಅನ್ನೋದು ಅವನನ್ನು ತಿಂತಾ ಇತ್ತು. ಔಟ್ಸೈಡ್ he was a great man, but inside the leprosy was eating him. ಅಂದ್ರೆ ಕುಷ್ಠ ರೋಗವು ಅವನನ್ನು ತಿಂತಾ ಇತ್ತು ಒಳಗಡೆ. ಅವನು ಸಂತೋಷವಾಗಿರ್ಲಿಲ್ಲ. ಜನರ ಮುಂದೆ ಮಾತ್ರ ಏನಾಗಿರ್ತಿದ್ದ? ಕ್ಯಾಪ್ಟನ್. ಜನರ ಮುಂದೆ ಹೆಂಗಿರ್ತಿದ್ದ? ವಾರಿಯರ್, ಯುದ್ಧ ವೀರ, ಸೇನಾಧಿಪತಿ, ಹೌದಾ, ಧನವಂತನು, ಐಶ್ವರ್ಯವಂತನು, ಜ್ಞಾನ ಎಲ್ಲ ಇತ್ರಿ. ಆದ್ರೆ ಮನೆಗೆ ಬಂದಾಗ ತನ್ನ ಬಟ್ಟೆಯನ್ನು ಬಿಚ್ಚಿಕೊಳ್ಳುವಾಗ ಅಳುತ್ತಾ ಇದ್ದ. ಯಾಕೆ? ಕುಷ್ಠ. ಸೇಮ್ ನಮ್ಮ ಪರಿಸ್ಥಿತಿ ಅಲ್ಲ. ಹೊರಗಡೆ ಮಾಸ್ತಿರ್ತೀವಲ್ಲ ಎಲ್ಲರ ಮುಂದೆ, ವಾವ್. ಆರ್ ವೈಯಕ್ತಿಕವಾಗಿದ್ದಾಗ ನಮ್ಮ ಕುಷ್ಠ ನಮಗೆ ಗೊತ್ತು. ಒಳಗಡೆ ಕುಷ್ಠ, ಅದಕ್ಕೆ ಆತ್ಮಿಕ ಕುಷ್ಠ. ಆ ಕುಷ್ಠತನ ನಿಮ್ಮನ್ನು ತಿಂತಾ ಇದೆ. ನಿಮ್ಮ ಆತ್ಮಿಕ ಜೀವಿತವನ್ನು ತಿಂತಾ ಇದೆ. ನಿಮ್ಮ ಪ್ರಾರ್ಥನೆ ಜೀವಿತವನ್ನು ತಿಂತಾ ಇದೆ. ಓಕೆ, ನಿಮ್ಮಲ್ಲಿರುವ ಅಭಿಷೇಕವನ್ನು ತಿಂತಾ ಇದೆ. ಬಟ್ ಆ ಕುಷ್ಠ ನಮಗೆ ಗೊತ್ತಿಲ್ಲ, ನಿಮ್ದು ನಿಮಗೆ ಗೊತ್ತಿಲ್ಲ. ಬಟ್ ದೇವರು ಹೇಳ್ತಾ ಇದ್ದಾರೆ, ಹೊರಗಡೆ ನೀನು ಹೆಂಗೇ ಇದ್ರು ನಿನ್ನ ಒಳಗಡೆ ಕುಷ್ಠ ಇದ್ರೆ ಏನೂ ಉಪಯೋಗ ಬರಲ್ಲ. ಅರ್ಥ ಆಗ್ತದೆ ನಾನು ಹೇಳಿದ ನಿಮಗೆ? ಸೊ ಇಲ್ಲಿ ನಾವು ನೋಡ್ತೇವೆ, ಸೇಮ್ ಇವತ್ತು ಬಿಲೀವರ್ಸ್ ಇದೆ ಹಿಂಗೆ. ಟುಡೇ ಕ್ರಿಶ್ಚಿಯನ್ಸ್ ಹ್ಯಾವ್ ಗುಡ್ ಪೊಸಿಷನ್ಸ್. ಗೌರವ ಇದೆ, ಹೌದಾ, ದೊಡ್ಡ ದೊಡ್ಡ ಬಿಲೀವರ್ಸ್ ಇದ್ದಾರೆ, ನಾಮನ ಹಾಗೆ, ಎವ್ರಿಥಿಂಗ್ ಗುಡ್. ಬಟ್ ಎಲ್ಲಿಗೆ ನಾಮನ ಸಮಸ್ಯೆ ಏನಾಗಿತ್ತು ಹೇಳ್ರಿ? ಔಟ್ಸೈಡ್ ಈಸ್ ಅ ಗ್ರೇಟ್ ಮ್ಯಾನ್, ಬಟ್ ಇನ್ಸೈಡ್ ಲೆಪ್ರಸಿ. ಅಂದ್ರೆ ಹೊರಗಡೆ ಅವನು ಚೆನ್ನಾಗಿದ್ದಂತ ವ್ಯಕ್ತಿ ಆಗಿದೆ, ಆದ್ರೆ ಒಳಗಡೆ ಅವನು ಕುಷ್ಠರೋಗಿ. ಸೇಮ್ ವೇ ಇವತ್ತು ನಾವು ನೋಡ್ತೇವೆ. ನಿಮ್ಮ ಹತ್ರ ಪೊಸಿಷನ್ ಇದೆಯಾ? ಸ್ಥಾನಮಾನ ಇಲ್ಲ ಎಲ್ಲರ ಕಡೆ. ಒಂದ್ ಸ್ಥಾನದಾಗ ಬಂದಿಲ್ಲ ನಾವು. ಮಾತಾಡ್ರಿ. ನಿಮ್ಮನ್ನ ಜನ ಹೆಸರು ಹೇಳಿದ ತಕ್ಷಣ ಗೌರವಿಸುವಂತ ಸ್ಥಾನ ಕೊಟ್ಟಿದ್ದಾರೆ, ಹಣ ಕೊಟ್ಟಿದಾರ? ಮಾತಾಡ್ರಿ. ಪ್ರಾಸ್ಪೆರಿಟಿ ಇದೆಯಾ? ಗೌರವ ಇದೆಯಾ? ನಿಮ್ಮನ್ನು ನೋಡಿ ಜನ ಗೌರವಿಸ್ತಾರ? ಎಲ್ಲ ಇದೆ, ಅಷ್ಟು ಇದೆ. ಕೆಲವು ಸಾರಿ ನಿಮ್ಮನ್ನು ದೇವ್ರಿಗೆ ಉಪಯೋಗ ಮಾಡಿದಾರ? ಸಮಥಿಂಗ್ ಈಸ್ ಈಟಿಂಗ್. ನಿಮ್ಮ ಒಳಗಡೆ ನಿಮ್ಮನ್ನೇ ತಿನ್ನುವಂತ ಒಂದು ಕುಷ್ಠರೋಗ ನಿಮ್ಮಲ್ಲಿದೆ. ಅದು ನನಗೆ ಗೊತ್ತಿಲ್ಲ, ಬಟ್ ನಿಮ್ಮ ಕುಷ್ಠತನ ನಿಮಗೆ ಗೊತ್ತಿಲ್ಲ. ಅರ್ಥ ಆಗ್ತದೆ ನಾನು ಹೇಳಿದ್ದೀನಿ? ಸೊ ನಾನು ಹೇಳೋದೇನಂದ್ರೆ, ದೇವರು ಇವತ್ತು ನಮಗೆ ನಮ್ಮ ಆತ್ಮಿಕ ಕುಷ್ಠತನ ತೋರಿಸುವಾಗ ಇವತ್ತು ಆ ಕುಷ್ಠತನವನ್ನು ನಾವು ಒಪ್ಪಿಕೊಳ್ಬೇಕು. ಯಾಕೆಂದ್ರೆ ನೋಡ್ರಿ, ಇದು ನಿಮ್ಮ ಹತ್ರ ಎಷ್ಟು ದಿನ ಇರ್ತದೆ ಅಷ್ಟೇ ನಿಮ್ಮನ್ನ ತಿಂತ ಹೋಗ್ತದೆ. ನಿಜವಾಗಿ ನೋಡ್ರಿ, ಕುಷ್ಠತನ ಅನ್ನುವಾಗ ಕೆಲವರಿಗೆ ಪಾಪ ಆಗಿರ್ತದೆ, ಕೆಲವರಿಗೆ ಬೇಡವಾದಂತ ಗುಣ ಆಗಿರ್ತದೆ. ಬರೀ ಪಾಪನೇ ಅಲ್ಲ, ಕೆಲವರಿಗೆ ಬೇಡವಾದ ಗುಣ ನಿಮ್ಮಲ್ಲಿ ಇರ್ತದೆ. ಕೆಲವರಿಗೆ ಅಹಂಕಾರದ ಗುಣ ಇರ್ತದೆ, ಕೆಲವರಿಗೆ ಸ್ವಾರ್ಥ ಅನ್ನುವಂಥ ಗುಣ ಇರ್ತದೆ, ಕೆಲವರಿಗೆ ಪ್ರೌಢ, ನಾನೇ ಶ್ರೇಷ್ಠ ಅನ್ನುವಂಥ ದುರಹಂಕಾರದ ಗುಣ ಇರ್ತದೆ, ಕೆಲವ್ರ ಹತ್ರ ಪಾಪ ಇರ್ತದೆ. ಎಲ್ಲ ಕುಷ್ಠತನ. ಇವು ನಿಮ್ಮನ್ನು ತಿಂತಾ ಇದೆ. ನಿನ್ನ ಆತ್ಮಿಕ ಜೀವಿತ ಮೇಲೆ ಹೋಗ್ಲಿಕ್ಕೆ ಬಿಡ್ತಾ ಇಲ್ಲ. ನಿನ್ನ ಆತ್ಮಿಕತೆಯಲ್ಲಿ ಬೆಳಿಲಿಕ್ಕೆ ನಿನ್ನನ್ನು ಬಿಡ್ತಾ ಇಲ್ಲ. ಜಾಸ್ತಿ ಪ್ರೇಯರ್ ಮಾಡ್ಬೇಕಂತ ಹೋಗ್ತಿ, ಆ ಕುಷ್ಠತನ ಬಂದ್ಬಿಡ್ತದೆ ಹೊರಗೆ. ಕೆಲವರು ಕುಷ್ಠತನ ಮೊಬೈಲ್ ಆಗಿರ್ಬೋದು, ಹೌದಾ? ಈ ಕುಷ್ಠತನ ನಿಮ್ಮನ್ನು ಏನ್ ಮಾಡ್ತಾ ಇಲ್ಲ? ಆತ್ಮಿಕತೆಯಲ್ಲಿ ಬೆಳಿಲಿಕ್ಕೆ ಬಿಡ್ತಾ ಇಲ್ಲ. ಒಪ್ಕೋತೀರಾ? ಎಲ್ಲರಲ್ಲಿ ಕುಷ್ಠತನ ಇದೆಯಾ? ಹೊರಗಡೆ ಚಂದ ಇದೀವ್ರಿ ನಾವು. ನಾಮನ್ ಹೊರಗಡೆ ಭಾಳ ಚಂದ ಇದ್ದ, ಬಟ್ ಅಂಗಿ ಬಿಚ್ಚಿದಾಗ ಗೊತ್ತಾಯ್ತು ಒಂದು ಬಣ್ಣ. ಹಲೋ, ಹೊರಗಡೆ ಎಂತ ಪವರ್ಫುಲ್ ಸೇನಾಧಿಪತಿ ಮಾರಾಯ ನೀನು, ಆದ್ರೆ ನಿನ್ನ ಮೈಯಲ್ಲಿ ಏನಿದೆ? ಕುಷ್ಠ. ನೀನು ಕುಷ್ಠರೋಗಿ. ನೀನು ಜನರಿಗೆ ಕಾಣಿಸ್ಲಿಕ್ಕೆ ಆಗ್ತಿಲ್ಲ. ಯಾಕೆ ಹೇಳ್ರಿ? ಒಂದು ವೇಳೆ ಜನರಿಗೆ ಏನಾದ್ರು ಗೊತ್ತಾದ್ರೆ ಇವನ ಹೆಸರು ಹಾಳಾಗ್ತದೆ, ಅವಮಾನ ಆಗ್ತದೆ, ಹೌದಾ? ಮತ್ತೆ ಜನ ಹತ್ರ ಬರುವುದಕ್ಕೂ ಬಿಟ್ಬಿಡ್ತಾರೆ. ಸೇಮ್ ನಮ್ಮ ಪರಿಸ್ಥಿತಿ ಅಲ್ಲ. ಹೊರಗಡೆ ಬಹಳ ಚಂದ ಇದೆ, ನನ್ನ ಒಳಗಡೆ ಬಣ್ಣ ಏನಾದ್ರು ಗೊತ್ತಾದ್ರೆ ಜನರಿಗೆ ಏನಾಗ್ತದೆ? ಈಗ ನಿಮ್ ಬಣ್ಣ ಜನರಿಗೆ ಒಂದ್ ವೇಳೆ ಹೊರಗಡೆ ಬೈಲಿಕ್ಕೆ ಬಂದ್ರೆ ಏನಾಗುತ್ತೆ? ನಿಮ್ಗೆ ಗೊತ್ತಿದೆ ಏನಾಗ್ತದ, ಏನಾಗ್ಬೋದು?
ಒಂದು ವೇಳೆ ನಿಮ್ಮಲ್ಲಿರುವ ಕುಷ್ಠತನ ಬಯಲಿಗೆ ಬಂದ್ರೆ ನಿಮಗೆ ಗೊತ್ತಿದೆ, ಜನ ನಿಮ್ಮನ್ನ ಪ್ರೀತಿ ಮಾಡೋದು ಕಡಿಮೆ ಮಾಡ್ಬೋದು, ನಿಮ್ಮ ಹೆಸರು ಹಾಳಾಗ್ಬೋದು, ನಿಮ್ಮ ಜನಪ್ರಿಯತೆ ಕಡಿಮೆ ಆಗ್ತದೆ, ನಿಮ್ಮ ಸ್ಥಾನಮಾನ ಹೋಗ್ತದೆ, ಎಲ್ಲ ನಿಮ್ಗೆ ಗೊತ್ತಿದೆ. ಅದಕ್ಕಾಗಿ ಯಾರಿಗೂ ಕಾಣಿಸ್ತಾ ಇರುವಂಥದ್ದೇ ಕುಷ್ಠತನ. ಒಳಗಡೆ ದೇವರು ಹೇಳ್ತಾ ಇದ್ದಾರೆ, ಹೊರಗಡೆ ದೇವರು ನೋಡೋನಲ್ಲ, ದೇವರು ನೋಡೋನೇನು? ನಮ್ಮ ದೃಷ್ಟಿಯಲ್ಲಿ ನಾವು ಒಳ್ಳೆಯವರೇ ರೀ, ನಮ್ಮ ದೃಷ್ಟಿಯಲ್ಲಿ ನಾವು ಶ್ರೇಷ್ಠರು. ದೇವರು ನಾವು ನೋಡೋ ದೃಷ್ಟಿಯಲ್ಲಿ ನಮ್ಮನ್ನು ನೋಡಲ್ಲ. ಅರ್ಥ ಆಗ್ತದೆ? ನಮ್ಮ ದೃಷ್ಟಿಯಲ್ಲಿ ನಾವೇನು? ವಿ ಆರ್ ದ ಗ್ರೇಟ್ ಮ್ಯಾನ್. ನಮ್ಮ ದೃಷ್ಟಿಯಲ್ಲಿ ನಾವೇನು? ನಾನು ಬಹಳ ಒಳ್ಳೆ ವ್ಯಕ್ತಿ, ದೊಡ್ಡ ವ್ಯಕ್ತಿ ನಮ್ಮ ದೃಷ್ಟಿಯಲ್ಲಿ. ಬಟ್ ದೇವ್ರ ದೃಷ್ಟಿಯಲ್ಲಿ ನಾಮಾನನು ತನ್ನ ದೃಷ್ಟಿಯಲ್ಲಿ, ಜನರ ದೃಷ್ಟಿಯಲ್ಲಿ ಏನಾಗಿದ್ದ? ಕ್ಯಾಪ್ಟನ್. ಬಟ್ ದೇವರಿಗೆ ಅವನು ನಿಜವಾದ ಬಣ್ಣ ಗೊತ್ತಿತ್ತು. ದೇವರ ದೃಷ್ಟಿಯಲ್ಲಿ ಅವನೇನಾಗಿದ್ದ? ಕುಷ್ಠರೋಗಿ. ಅವನು ಕುಷ್ಠರೋಗಿ. ಯಾಕೆಂದ್ರೆ ಅವನು ಒಳಗಡೆ ಏನಾಗಿತ್ತು ಅಂತ ಹೇಳಿದ್ರೆ, ನೋಡ್ರಿ, ಆದರೆ ಅಂತ ಬರ್ತದೆ, ಓದದ ಪರಾಕ್ರಮಶಾಲಿಯಾದಂತ ಇವನೇನಾಗಿದ್ದಾನೆ? ಕುಷ್ಠರೋಗಿ. ಇದನಿಗೆ ಹೇಳುವಾಗಲೇ ಏನಾಗ್ತದೆ? ಎಲ್ಲ ಆಗಿದ್ದು ಡುಸ್ ಅಂತ. ಇಷ್ಟೆಲ್ಲ ಹೊಗಳಿಕೆ ಬಂತು, ಲಾಸ್ಟಿಗೆ ಆದರೆ ಅಂತ ಬಂದ್ರೆ ಮುಗೀತು. ಹೌದಾ? ನಮ್ಮ ಬಗ್ಗೆ ನಂಗೆ ಹೇಳ್ಬೋದಲ್ಲ, ಅವ್ರ ಹತ್ರ ಟ್ಯಾಲೆಂಟ್ ಇದೆ ರೀ, ಅವ್ರ ಹತ್ರ ಹಣ ಇದೆ ರೀ, ಎಲ್ಲ ಇದೆ, ಆದ್ರೆ ಅಂದಾಗ ಏನೋ ಒಂದಾಯ್ತು ಅಂತ. ಎಲ್ಲ ಇದೆ, ಆದರೆ ನೋಡ್ರಿ, ನಮ್ಮ ಲೈಫಲ್ಲಿ ಆದ್ರೆ ಅನ್ನುವಂಥ ಪದ ಇರಬಾರ್ದು. ಎಲ್ಲ ಇದೆ ರೀ, ಆದರೆ ಎಲ್ಲ ಓಕೆ, ಆದರೆ ದೇವರು ಹೇಳ್ತಾ ಇದ್ದಾರೆ ಇವತ್ತು, ಆದರೆ ಅನ್ನುವಂತ ಯಾವುದಿದೆ ಅದನ್ನ ತೆಗೆದುಹಾಕ್ಬೇಕು. ಆದ್ರೆ ಈ ನಾಮನ್ ಸ್ಟೋರಿ ಹೆಂಗೆ ಎಂಡಪ್ ಆಯ್ತು? ಹೆಂಗೆ ಮುಗೀತು? ಕುಷ್ಠರೋಗಿಯಾಗೆ ಮುಗಿದ್ನ? ಇಲ್ಲ, ಅವನೊಬ್ಬ ಬದಲಾದ ವ್ಯಕ್ತಿ ಆದ. ಎವ್ರಿಥಿಂಗ್ ವಾಸ್ ಟ್ರಾನ್ಸ್ಫರ್. ಎಲ್ಲವೂ ಏನಾಯ್ತಲ್ಲಿ? ಪರಿವರ್ತನೆಗೊಳ್ತು. ಆತನು ಈ ಕತೆ ಮುಗಿದ್ರೊಳಗಡೆ ನಾಮನು ಕುಷ್ಠರೋಗಿಯಾಗಿ ಸಾಯಲಿಲ್ಲ, ಬಟ್ ಅವನ ಕುಷ್ಠರೋಗದಿಂದ ದೇವರು ಅವನಿಗೆ ಒಂದು ಬಿಡುಗಡೆ ಕೊಟ್ಟರು. ಒಂದು ಪರಿವರ್ತನೆ ಅವನ ಜೀವಿತದಲ್ಲಿ ಆಯ್ತು. ಇವತ್ತು ಸೇಮ್ ಪರಿವರ್ತನೆ ನಮ್ಮ ಜೀವಿತದಲ್ಲಿ ದೇವರು ಮಾಡ್ಲಿಕ್ಕೆ ಇಷ್ಟಪಡ್ತಾ ಇದ್ದಾರೆ. ಎಷ್ಟು ಜನರಿಗೆ ಇಷ್ಟ ಇದೆ? ನಮ್ಮಲ್ಲಿರುವ ಕುಷ್ಠತನ ದೇವರು ಪರಿವರ್ತನೆಗೊಳಿಸಿ. ನಿಜವಾಗ್ಲೂ ಆಸೆ ಇದೆಯಾ? ಖಂಡಿತ ದೇವರು ಇವತ್ತು ನಮ್ಮ ಕುಷ್ಠತನವನ್ನ ಪರಿವರ್ತನೆಗೊಳಿಸ್ಲಿಕ್ಕೆ ದೇವರು ಅಡಿಯಿದ್ದಾರೆ. ಹಾಗಾದ್ರೆ ದೇವರು ಈ ನಾಮಾನನ ಕುಷ್ಠತನವನ್ನ ಹೇಗೆ, ಹೌ ಡಿಡ್ ನಾಮಾನ್ ಟ್ರಾನ್ಸ್ಫರ್? ಹಾಗಾದ್ರೆ ಈ ನಾಮಾನನು ಹೇಗೆ ಬದಲಾದ? ನಾಮಾನನ ಕುಷ್ಠರೋಗ ಹೇಗೆ ದೇವರು ತೆಗೆದುಹಾಕಿದ್ರು? ಓನ್ಲಿ ಒನ್ ರೀಸನ್, ದೇವರು ಅವನನ್ನ ಕೆಳಗಡೆ ತಗೊಂಡ್ಬಂದಿದ್ದಾರೆ. ಹೇಳ್ರಿ ಎಲ್ಲರೂ. ಹೆಂಗೆ ಕೆಳಗಡೆ? ಸೇನಾಧಿಪತಿಯಿಂದ ಹಾಳಾಗಿ ತಗೊಂಡ್ರ? ಇಲ್ಲ, ಸೇನಾಧಿಪತಿನೇ. ಬಟ್ ಅವನು ಸೇನಾಧಿಪತಿ ಎಂಬ ದೃಷ್ಟಿಯಲ್ಲಿದ್ದವನು, ತಾನೇ ಹೆಚ್ಚು ಅನ್ನುವಂಥ ದೃಷ್ಟಿಯಲ್ಲಿದ್ದ. ಬಟ್ ದೇವರು ಈ ನಾಮಾನನನ್ನ ಗುಣಪಡಿಸಬೇಕಾದ್ರೆ, ಬದಲಾವಣೆಗೊಳ್ಳಬೇಕಾದ್ರೆ ಅವನನ್ನ ಏನ್ ಮಾಡಿದ್ರು? ಕಂಪ್ಲೀಟ್ ಆಗಿ ಅವನನ್ನ ಕೆಳಗಡೆ ತಗೊಂಡ್ ಬಂದ. ಎಲ್ಲಿ ಮಚ್ಚ ನೀವು ಕೆಳಗಡೆ ಬರುವುದಿಲ್ಲ, ಅಲ್ಲಿ ತನಕ ನಿಮ್ಮಲ್ಲಿರೋ ಕುಷ್ಠತನ ಹೋಗುವುದಿಲ್ಲ. ಅರ್ಥ ಆಗ್ತದೆ ನಾನು ಹೇಳಿದ ನಿಮ್ಗೆ? ಹೋಗ್ತಾ ಇದೆಯಾ ಒಳಗಡೆ? ಇಲ್ಲಿ ನಾವು ನೋಡ್ತೇವೆ, ನಾಮಾನನು ಬದಲಾಗಲಿಕ್ಕೆ ಕಾರಣ ಒಂದೇ, ಏನು? ದೇವರು ಅವನನ್ನ ಕೆಳಗಡೆ ತಗೊಂಬಂದ. ಎಲ್ಲಿ ಮಟ್ಟ ಕೆಳಗಡೆ ತಂದ್ರೆ ಗೊತ್ತಾ? ಎಲ್ಲಿ ಮಟ್ಟ ಕೆಳಗಡೆ ತಂದ್ರೆ ಗೊತ್ತಾ? ಪಾದದವರೆಗೂ ತಗೊಂಬಂದು. ಎಲ್ಲಿವರೆಗೂ? ಅವ ಎಲ್ಲಿದ್ದ ಗೊತ್ತಾ? ತಲೆ ಮೇಲಿದ್ದ. ತಲೆಯಿಂದ ಎಲ್ಲಿ ಬರ್ಬೇಕಾಯ್ತು ಅವನು? ನಾವೆಲ್ಲಿದ್ದೇವೆ ಈಗ? ನೀವು ತಲೆ ಮೇಲಿದ್ದೀರಾ, ಕಾಲಲ್ಲಿದ್ದೀರಾ, ಅಥವಾ ಎರಡರ ಮಧ್ಯದಲ್ಲಿ ಕೂತ್ಕೊಂಡಿರ? ಹೊಟ್ಟೆ ಮೇಲೆ, ಎದೆ ಮೇಲೆ? ಎಲ್ಲಿದ್ದೀರಿ ನೀವು? ಹೇಳ್ರಿ ನೋಡ, ನೀವೆಲ್ಲಿದ್ದೀರಿ? ಅವನು ಗೌರವಾದಂತ ವ್ಯಕ್ತಿ ಆಗಿದ್ದ, ಹೌದಾ? ಎಲ್ಲರೂ ಅವನನ್ನು ಏನ್ ಮಾಡ್ತಾ ಇದ್ರು? ದೊಡ್ಡ ಮನುಷ್ಯ, ದೊಡ್ಡ ವ್ಯಕ್ತಿ ಅಂತ ಹೇಳ್ತಾ ಇದ್ರು. ಬಟ್ ಅವನು ಗುಣ ಹೊಂದಬೇಕಾದ್ರೆ ಅವನು ಕೆಳಗಡೆ ಬರಲೇಬೇಕಾಯ್ತು. ಅವನು ಕುಷ್ಠರೋಗದಿಂದ ಬಿಡುಗಡೆ ಆಗ್ಬೇಕಾದ್ರೆ ಅವನೇನಾಗ್ಬೇಕಾಗಿತ್ತು? ಕೆಳಗಡೆ ಆಗ್ಬೇಕಾಗಿತ್ತು. ಅವನೇನಾಗಿದ್ದ? ಸೇನಾಧಿಪತಿ.
ಬಟ್ ಸೇನಾಧಿಪತಿಯಿಂದ ಅವನು ಏನಾಗ್ಬೇಕಾಗಿತ್ತು ಈಗ? ಹೇಳ್ರಿ, ಎಲ್ಲರೂ ಹೇಳ್ರಿ, ಹೇಳ್ರಿ. ಕೆಳಗಡೆ ಬರಬೇಕು. ಹೇಳ್ರಿ, ಅವನ ದೊಡ್ಡ ವ್ಯಕ್ತಿ ಆಗಿದ್ದ, ಆದ್ರೆ ಹೇಳ್ರಿ ಏನಾಗಬೇಕು? ಹಾ, ಹೌದಾ? ಅವನು ಜನಪ್ರಿಯನಾಗಿದ್ದ, ಆದ್ರೂ ಅವನು ಏನಾಗಬೇಕಾಗಿತ್ತೀಗ? ಪಕ್ಕದ ನೀವೇನಾಗ್ಬೇಕೀಗ? ಪಕ್ಕದೊಳಗೆ ಹೇಳ್ರಿ ಏನಂತೆ. ಸಮ್ಟೈಮ್ಸ್ ನಿಮಗೂ ಅನಿಸ್ತಲ್ಲ, ಐ ಆಮ್ ಆಲ್ಸೋ ಗ್ರೇಟ್. ನಾನ್ ದೊಡ್ಡ ಭಕ್ತಿರಿ, ನಾನ್ ದೊಡ್ಡ ಮನುಷ್ಯ, ನಾನೇ ಕೆಳಗೆ ಬರಬೇಕು. ನೀನ್ ಕೆಳಗೆ ಬರಬೇಡ, ಹಂಗೆ ಇರು. ದೇವ್ರ ಟೆನ್ಷನ್ ಮಾಡೋದಿಲ್ಲ. ಯಾರಿಗೆ ಕೆಳಗೆ ಬರಕ್ ಮನಸ್ಸಾಗೋದಿಲ್ಲ, ದೇವ್ರವ್ರನ್ನ ಅಲ್ಲೇ ಇಟ್ಬಿಡ್ತಾರೆ. ನಿಮ್ಗೆ ಗೊತ್ತಾ, ದೊಡ್ಡ ಕಲ್ಲನ್ನ ದೇವರು ಉಪಯೋಗಿಸ್ಲಿಲ್ಲ ಗೋಲ್ಯಾತನ ಹೊಡೆಯಕ್ಕೆ. ದೊಡ್ಡ ಕಲ್ಲು ದೇವರ ಕೈಯಲ್ಲಿ ಫಿಟ್ ಆಗುದಿಲ್ಲ. ಗೋಲ್ಯಾತನ ಹೊಡಿಬೇಕಾದ್ರೆ ದೇವ್ರಿಗೆ ಏನ್ ಬೇಕಾಗಿತ್ತು? ಏನ್ ಬೇಕಾಗಿತ್ತು? ಎಷ್ಟು ಜನ ಇದ್ರಿ ಇಲ್ಲಿ? ಸಣ್ಣ ಕಲ್ಲು ಯಾರಿದ್ದೀರಿ? ಎಲ್ಲಾ ದೊಡ್ಡ ಕಲ್ಲುಗಳೇ ಇದ್ದಾವೆ. ಆದ್ರೆ ಗೋಲ್ಯಾತನ ಹೊಡಿಬೇಕಾದ್ರೆ ದೇವರಿಗೆ ದೊಡ್ಡ ಕಲ್ಲು ಅವಶ್ಯಕತೆ ಇಲ್ಲ. ದೊಡ್ಡ ಕಲ್ಲಿನಿಂದ ಗೋಲ್ಯಾತ ಸಾಯುವುದಿಲ್ಲ. ಗೋಲ್ಯಾತ ಸಾಯ್ಬೇಕಾದ್ರೆ ಏನ್ ಬೇಕು ದೇವರಿಗೆ? ಎಷ್ಟು ಜನ ಇದ್ರಿ ಸಣ್ಣ ಕಲ್ಲು? ಸಣ್ಣ ಕಲ್ಲು ಇಲ್ಲ, ಆದ್ರೆ ಸಣ್ಣ ಕಲ್ಲು ಆಗ್ಲಿಕ್ಕಾದ್ರೂ ಮನಸ್ಸಿದೆಯಾ? ನೀವು ಸಣ್ಣ ಕಲ್ಲು ಆಗ್ಬೇಕಾದ್ರೆ ಈಗ ನೀವು ಕೆಳಗೆ ಬರಬೇಕು. ಹೇಳ್ರಿ, ಹಾ, ನೀವು ದೊಡ್ಡ ಕಲ್ಲಿದ್ದೀರಿ, ಆದ್ರೆ ನೀವು ಸಣ್ಣ ಕಲ್ಲು ಆಗ್ಬೇಕಾದ್ರೆ ನೀವು ಸಹ ಏನಾಗ್ಬೇಕು? ಇದು ನೀ ಹೇಳಿದ, ಅದಕ್ಕೆ ಯಾರು ಎಷ್ಟು ಜನರಿಗೆ ಪರಿವರ್ತನೆ ಆಗ್ಬೇಕು ಅಂತ ಎಲ್ಲರ ಕೈ ಎತ್ತಿದ್ವಿ. ಅದರ್ಥ ಎಲ್ರಿಗೂ ಮನಸ್ಸಿದೆ ನಾಮಾಂತರ ಗುಣ ಆಗ್ಬೇಕಂತೇಳಿ. ಬಟ್ ನಾಮಾನ್ ಗುಣ ಆಗ್ಬೇಕಾದ್ರೆ ಒಂದೇ ಕಾರಣ ಆಗಿತ್ತು, ಅವನನ್ನು ದೇವರು ಕೆಳಗಡೆ ತಗೊಂಡ್ಬರ್ಬೇಕಾಗಿತ್ತು. ಸೇಮ್ ಇವತ್ತು ನೀವು ಗುಣ ಆಗ್ಬೇಕಾದ್ರೂ ಒಂದೇ ರೀಸನ್. ನೀವೇನಾಗ್ಬೇಕು? ಎಲ್ರು ಏನಾಗ್ಬೇಕೀಗ? ಎಲ್ರು ಏನಾಗ್ಬೇಕೀಗ? ಕೆಳಗಡೆ ಬರಲೇಬೇಕು. ನೀಚೆ ಆನಾ ಪಡೆಗ. ಹೇಳ್ರಿ, ಕೆಳಗೆ ಬರಲೇಬೇಕು. ಯು ಹ್ಯಾವ್ ಟು ಕಮ್ ಡೌನ್. ಹೇಳ್ರಿ, ಕೆಳಗೆ ಬರಲೇಬೇಕು. ಮನೆಯಿಂದ ಕೆಳಗೆ ಬರುದಲ್ಲ. ಕೆಳಗಡೆ ಅಂದ್ರೆ ನಿಮ್ಮ ಒಳಗಡೆ ಇರುವಂತ ಆ ಅಹಂಕಾರ, ಗರ್ವ, ನಾನು ಶ್ರೇಷ್ಠ ಎಂಬ ಆಲೋಚನೆ, ಇವೆಲ್ಲದಿಂದ ನೀವೇನಾಗ್ಬೇಕು? ಕೆಳಗಡೆ. ಸೊ ಈಗ ನಾವು ನೋಡ್ತೇವೆ, ಈ ನಾಮಾನ್ ಬಗ್ಗೆ ಓದೋಣ. ಸೊ ಈ ನಾಮಾನನು ಏನಾಗಿದ್ದ? ಒಬ್ಬ ಸೇನಾಧಿಪತಿ ಆಗಿದ್ದ, ಆದ್ರೆ ಇವನೇನಾಗಿದ್ದ ಅಂದ್ರೆ ಒಬ್ಬ ಕುಷ್ಠ ರೋಗಿ ಆಗಿದ್ದ. 2ನೇ ವಚನ ಓದೋಣ. ಓಕೆ. 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 ಈಗ ನಾಮಾನನು ಒಬ್ಬ ಸೇನಾಧಿಪತಿ. ಸೇನಾಧಿಪತಿ ಅಂದ್ರೆ ಅರ್ಥ ಮಾಡ್ಕೊಡ್ರಿ, ಒಬ್ಬ ಕ್ಯಾಪ್ಟನ್. ಕ್ಯಾಪ್ಟನ್ ಯಾರ ಮಾತು ಕೇಳ್ತಾನೆ? ಕ್ಯಾಪ್ಟನ್ ಯಾವಾಗಿದ್ರು ಇನ್ನೊಬ್ಬ ಕ್ಯಾಪ್ಟನ್ ಬಗ್ಗೆ ಇಲ್ಲ ಕೋಚ್ ಮಾತು ಕೇಳ್ತಾನೆ, ಗೊತ್ತಾ ನಿಮ್ಗೆ? ಇಲ್ಲ ರಾಜನ್ ಮಾತು ಕೇಳ್ತಾನೆ. ಸೇನಾಧಿಪತಿ ಯಾರ ಮಾತು ಕೇಳೋದು? ರಾಜನ್ ಮಾತು. ಸೇನಾಧಿಪತಿ ಮಾತು ಯಾರು ಕೇಳಬೇಕು? ಸೈನಿಕರು ಕೇಳಬೇಕು. ಸೈನಿಕರ ಮಾತು ಯಾರು ಕೇಳಬೇಕು? ಆಳುಗಳು ಕೇಳಬೇಕು. ಅರ್ಥ ಆಯ್ತಾ? ಇದು ಪ್ರೊಸೀಜರ್. ಆದ್ರೆ ಈಗ ಇವನು ಸೇನಾಧಿಪತಿ, ಈಗ ಇವ ಯಾರ ಮಾತು ಕೇಳ್ಬೇಕಾಗಿದೆ? ಈಗ ಹುಡುಗಿ ಅಲ್ಲ, ಹುಡುಗಿ ಯಾರವಳು? ಗುಲಾಮಳು. ಒಬ್ಬ ದಾಸಿಯ ಮಾತನ್ನ ಯಾರು ಕೇಳ್ಬೇಕೀಗ? ಅದೆಂಗ್ ಸಾಧ್ಯ? ಸೇನಾಧಿಪತಿ ಹೇಳ್ದಂಗೆ ಆಳು ಕೇಳಬೇಕು. ಆಳು ಹೇಳ್ದಂಗೆ ಇವೆಲ್ಲ ಕೇಳ್ದಾನೀಗ. ಅರ್ಥ ಮಾಡ್ಕೊಡ್ರಿ. ನಮ್ಮ ಸಮಸ್ಯೆ ಏನ್ ಗೊತ್ತಾ? ನಾವು ಯಾವಾಗ್ಲೂ ಯೇಸುವನ್ನು ಮೇಲೆ ಹುಡುಕ್ತಿರ್ತೀವಿ, ಗೊತ್ತಾ? ಯಾಕಂದ್ರೆ ನಾವು ಯಾವಾಗ್ಲೂ ಬಹಳ ಸ್ಟ್ಯಾಂಡರ್ಡ್ ಅಲ್ಲಿ ಇದೀವಿ ಜೀವಿತ. ದೇವ್ರು ಹೇಳ್ತಾರೆ, ನಮ್ಮ ಬಟ್ಟೆ ಸ್ಟ್ಯಾಂಡರ್ಡ್ ಆಗಿರ್ಬೋದು, ಆಲೋಚನೆಗಳು ಸ್ಟ್ಯಾಂಡರ್ಡ್ ಆಗ್ಬಾರ್ದು. ಅರ್ಥ ಆಗ್ತದೆ? ನಮ್ಮ ವೇಷ ಭೂಷಣ, ನಮ್ಮ ಸ್ಥಾನ ಮಾನ ಎಲ್ಲ ಸ್ಟ್ಯಾಂಡರ್ಡ್ ಆಗಿರ್ಲಿ, ಆದ್ರೆ ನಮ್ಮ ಆಲೋಚನೆಗಳು ಯಾವಾಗಲೂ, ನಮ್ಮ ಕಣ್ಣುಗಳು ಬರೀ ಮೇಲಿರ್ಬಾರ್ದು. ನಮ್ಮ ಸಮಸ್ಯೆ ಏನ್ ಗೊತ್ತಾ? ಯೇಸುವನ್ನು ಬರೀ ಮೇಲೆ ಹುಡುಕ್ತೇವೆ ನಾವು. ಯೇಸುವೇ ಬೇಗ ಬಾ, ನಂಗೆ ನೀ ಬೇಕು ಅಂತ. ಬಟ್ ಯೇಸು ಎಲ್ಲಿದ್ದಾರೆ ಹೇಳ್ರಿ?
ಎಲ್ಲಿದ್ದಾರೆ ಯೇಸು? ಇಡೀ ಜಗತ್ತಿನಲ್ಲಿ ದೀನ ಮನಸ್ಸುಳ್ಳಂತ ವ್ಯಕ್ತಿ ಯಾರಂದ್ರೆ ಯೇಸು. ಗೊತ್ತಾ ನಿಮಗೆ? ನಾವೆಲ್ಲ ಯೇಸುವನ್ನ ಮೇಲ್ ಹುಡುಕ್ತಾ ಇದ್ದೇವೆ ಯೇಸುವೆ ಅಂತ. ಬಟ್ ನಿಮಗೆ ಗೊತ್ತಿಲ್ಲ, ನಿಮ್ಮ ಮುಂದೆ ನಿಮ್ಮ ಪಾದ ತೊಳಿತಾ ಇದ್ದಾರೆ ಯೇಸು ಎಲ್ಲಿದ್ದಾರೆ? ನಿಮ್ಮ ಪಾದ ತೊಳೆಯುವಷ್ಟು ದೇವರು ತಗ್ಗಿಸಿಕೊಂಡಿದ್ದಾರೆ. ದೇವರು ಮೇಲಿಲ್ಲ, ನಿನ್ನ ಪಾದದ ಕೆಳಗಡಿದ್ದಾರೆ. ನಿನಗೆ ಯೇಸು ಬೇಕಾದ್ರೆ ನೀನ್ ಎಲ್ಲೋಗ್ಬೇಕೀಗ? ನಿನ್ನ ಪಾದದ ಕೆಳಗಡೆವರೆಗೂ ಹೋದಾಗ ನಿಂಗೆ ಯೇಸು ಕಾಣ್ತಾರೆ. ಬಟ್ ನಾವು ಯೇಸುನೆಲ್ಲ ಹುಡುಕ್ತಾ ಇದ್ದೀವಿ? ಬರೆ ಮೇಲೆ. ಸೊ ಈಗ ನಾವು ನೋಡ್ತೇವೆ, ಈ ನಾಮಾನನು, ಈತನು ಯಾರ ಮಾತನ್ನು ಕೇಳೋನಲ್ಲ, ಈತನು ಕೇವಲ ಜನರಿಗೆ ಆಜ್ಞೆ ಕೊಡೋನು. ಆದ್ರೆ ಈಗ ದೇವ್ರು ಹೇಳ್ತಾರೆ, ನೀನ್ ಕೆಳಗೆ ಬಾ. ಎಲ್ಲಿವ್ರಿಗೆ ಕೇಳ ಬರ್ಬೇಕೀಗ? ಇವನು ಫಸ್ಟ್ ಸ್ಟೆಪ್ ತನ್ನ ಆಳಿನ ಮಾತು ಕೇಳಬೇಕೀಗ. ಯಾರು ಹೇಳ್ತಾ ಇದ್ದಾರೆ? ನಾವು ನೋಡ್ತೇವೆ, ಆಳು ಒಬ್ಬ ಗುಲಾಮಸ್, ಒಂದು ಸ್ತ್ರೀ, ಅದು ಹೆಂಡತಿ, ಒಂದು ದಾಸಿ ಅವಳು. ಆ ದಾಸಿ ಇವನಿಗೆ ಹೇಳ್ತಾ ಇದ್ದಾರೆ, ನಮ್ಮೂರಲ್ಲಿ ಒಬ್ಬ ಪ್ರವಾದಿ ಇದ್ದಾನೆ, ಅವನ ಬಳಿಗೆ ಇವ್ರು ಹೋಗಿದ್ರೆ ಚೆನ್ನಾಗಿರ್ತಿತ್ತು. ಅರ್ಥ ಮಾಡಿಕೊಡ್ರಿ, ಒಬ್ಬ ದೊಡ್ಡ ವ್ಯಕ್ತಿ ಸಣ್ಣ ವ್ಯಕ್ತಿಯ ಮಾತು ಕೇಳಬೇಕು. ಇದು ನಮಗೆ ಕಷ್ಟ, ಹೌದಲ್ಲ? ಈಗ ನೋಡ್ರಿ, ನಾವು ಎಲ್ಲ ಏನಾಗಿದ್ದೇವೆ, ಈಗ ಒಂದು ಲೆವೆಲಿಗೆ ಬಂದಿದ್ದೇವೆ, ಹೌದಾ? ಒಂದು ಸ್ಥಾನಮಾನಕ್ಕೆ ನಾವು ಬಂದಿರ್ತೇವೆ. ಈಗ ನಾವು ಒಂದು ಸ್ಥಾನಮಾನಕ್ಕೆ ಬಂದಾಗ, ಫಾರ್ ಎಕ್ಸಾಂಪಲ್ ಹೇಳ್ತೇನೆ ನಿಮಗೆ, ಯಾರಾದ್ರೂ ಈಗ ಉದಾಹರಣೆ ಹೇಳ್ತೇನೆ, ಜಸ್ಟ್ ಇನ್ನು ಯೇಸುಸ್ವಾಮಿ ಜಸ್ಟ್ ನಂಬಿರ್ತಾರೆ ಅಂತ ಹೇಳಿ ಅವ್ರು ಬಂದು ನಿಮಗೆ ಏನಾರು ಅಡ್ವೈಸ್ ಕೊಟ್ರೆ ಏನ್ ಮಾಡ್ತೀರಿ? ನಿಮಗೆ ಸಲಹೆ ಕೊಟ್ರೆ ಏನ್ ಮಾಡ್ತೀರಿ? ಬ್ರದರ್, ನೀವು ಹಿಂಗ್ ಮಾಡ್ಬೇಕಿತ್ತ, ಹಿಂಗ್ ಮಾಡಿ ಚೆನ್ನಾಗಿದೆ. ನಮ್ಮ ಮನಸ್ಸು ಬರ್ತದೆ ಕೇಳಕ್ಕೆ. ಯಾಕೆ ಹೇಳ್ರಿ? ಬಿಕಾಸ್ ನಮ್ಮ ದೃಷ್ಟಿಯಲ್ಲಿ ನಾವೇನಾಗಿದ್ದೇವೆ, ವಿ ಆರ್ ದಿ ಗ್ರೇಟ್. ನಮ್ಮ ದೃಷ್ಟಿಯಲ್ಲಿ ನಾವು ದೊಡ್ಡ ವ್ಯಕ್ತಿಗಳು. ಆದ್ರೆ ಇದೇ ಪ್ರಕಾರ ನಾಮಾನ್ ಲೈಫಲ್ಲಿ ಆಯ್ತು. ಇವನು ಏನಾಗಿದ್ದಾನೆ, ಕ್ಯಾಪ್ಟನ್ ಆಗಿದ್ದಾನೆ. ಒಬ್ಬ ಹುಡುಗಿ ಅವನಿಗೆ ಹೇಳುವಾಗ ನಾವು ನೋಡ್ತೇವೆ, ಆಕೆ ಒಂದು ದಿವಸ ತನ್ನ ಯಜಮಾನನ ದನಿಯ ಸಮಾಜದಲ್ಲಿರುವ ಹತ್ತಿರದಲ್ಲಿದ್ರೆ ಎಷ್ಟೋ ಒಳ್ಳೆದಾಗಿತ್ತು, ಇವನನ್ನ ಕುಷ್ಠರೋಗದಿಂದ ವಾಸಿ ಮಾಡುತ್ತಿದ್ದನು ಎಂಬುದಾಗಿ ಹೇಳುವಾಗ ಅವನಿಗೆ ಸಂತೋಷ ಆಯ್ತಾ? ನಾನು ನಮ್ಮ ಸಿರಿಯಾ ದೇಶದ ಬಿಟ್ಟು ಇಸ್ರಾಯೇಲ್ ದೇಶಕ್ಕೆ ಹೋಗ್ಬೇಕು, ಆ ಇಸ್ರಾಯೇಲ್ ದೇಶದಲ್ಲಿ ಒಬ್ಬ ಪ್ರವಾದಿ ಮನೆಗೆ ಹೋಗ್ಬೇಕು. ಯಾರು ಹೇಳ್ತಾ ಇದ್ದಾರೆ? ದಾಸ. ಅವನಿಗೆ ಆಗ್ತಿಲ್ಲ, ಕಷ್ಟ. ನನಗಿದು ಅಂದ್ರೆ ಒಬ್ಬ ದಾಸಿ ಮಾತು ಕೇಳುವಂತ ಪರಿಸ್ಥಿತಿ ಬಂತಲ್ಲಪ್ಪ ನಮ್ದು ಅಂತ ಅನಿಸ್ತವನಿಗೆ. ಕೆಲವು ಸಾರಿ ಸಿಟ್ಟು ಬಂತ, ಆಗುದಿಲ್ಲ ಅಂತ. ಬಟ್ ದೇವ್ರು ಹೇಳ್ತಾರೆ, ನಾಮಾನ್ ಗುಣ ಆಗ್ಬೇಕಾ, ಕೆಳಗೆ ಬಾ. ಏನ್ರಿ? ಗುಣ ಆಗ್ಬೇಕಾ, ಕೆಳಗೆ ಬಾ. ಸಮ್ಟೈಮ್ಸ್, ಕೆಲವು ಸಮಯದಲ್ಲಿ ನಾವು ನಮ್ಮಲ್ಲಿರೋ ಕುಷ್ಠತನ ಹೋಗ್ಬೇಕಾದ್ರೆ ನಾವು ಈ ತರ ಕೆಲವು ಸರಿ ಕೆಳಗೆ ಬರ್ಬೇಕಾಗ್ತದೆ. ಅವನಿಗೆ ಇದು ಕಷ್ಟ. ಯಾಕೆ ಹೇಳ್ರಿ? ನಾಮಾನ್ ವಾಸ್ ಅ ಗ್ರೇಟ್ ಮ್ಯಾನ್. ಒಬ್ಬ ಸೇನಾಧಿಪತಿ, ಮನೆ ಕಸ ಗುಡಿಸೋಳು, ನೆಲ ಒರೆಸೋಳು ಅಂತ ಅಂದ್ರೆ ಎಷ್ಟಂದ್ರೆ ಇವು ಏನ್ ಹೇಳ್ತಾನೆ ಅದನ್ನ ಮಾಡುವಂತವಳು ಬುದ್ಧಿ ಹೇಳ್ತಾ ಇದ್ದಾಳೆ. ಈಗ ನಾಮನಿಗೆ ಸಿಟ್ಟು ಬರ್ದಿರ್ತದ, ನಾನು ಹೇಳದ್ ನೀ ಮಾಡಮ್ಮ ಅಂತ ಹೇಳ್ತಾನೆ ಅಷ್ಟೇ. ಬಟ್ ಇಲ್ಲಿ ನಾವು ನೋಡ್ತೇವೆ ಪ್ರಿಯರೇ, ಅಲ್ಲಿ ನಾವು ನೋಡ್ತೇವೆ ನಾಮಾನನು ಒಬ್ಬ ದೊಡ್ಡ ವ್ಯಕ್ತಿ ಆದ್ರೂ ಸಣ್ಣ ಹುಡುಗಿಯ ಮಾತನ್ನ ಕೇಳ್ಬೇಕಾಯ್ತು. ನಾವು ನೋಡ್ತೇವೆ. ನೆಕ್ಸ್ಟ್ ಓದೋಣ. ದೇಶದ ಹುಡುಗಿಯು ಹೇಳಿದನು ತಿಳಿಸಲು, ಅವನು ನೀನು ಅಲ್ಲಿಗೆ ಹೋಗಿ ಬಾ, ನಾನು ನಿನ್ನ ಕೈಯಲ್ಲಿ ಇಸ್ರಾಯೇಲ್ ಅರಸನಿಗೆ ಒಂದು ಪತ್ರವನ್ನು ಕೊಡುತ್ತೇನೆ ಎಂದನು. ಎಸ್, ನಾಮಾನನು ಅದನ್ನು ಹೇಳಿ, ಓಕೆ, ಬಂಗಾರ, 10 ಬಟ್ಟೆಗಳು ಇವುಗಳನ್ನು ತೆಗೆದುಕೊಂಡು ಸಮಾರ್ಯಕ್ಕೆ ಹೊರಟು ಹೋಗಿ ಪತ್ರವನ್ನು ಇಸ್ರಾಯೇಲರ ಅರಸನಿಗೆ ಕೊಟ್ಟನು. ಅದರ ಮೇಲೆ ನನ್ನ ಸೇವಕನಾದ ನಾಮಾನನನ್ನು ನಿನ್ನ ಬಳಿಗೆ ಕಳುಹಿಸಿದ್ದೇನೆ, ನೀನು ಅವನ ಕುಷ್ಠರೋಗವನ್ನು ವಾಸಿ ಮಾಡತಕ್ಕದ್ದೆಂದು ಈ ಪತ್ರದಿಂದ ತಿಳಿದುಕೊಳ್ಳುವುದೆಂಬುದಾಗಿ ಬರೆದಿತು. ಇಸ್ರಾಯೇಲ ಅರಸನು ಪತ್ರವನ್ನು ಓದಿದ ಕೂಡಲೇ ಬಟ್ಟೆಗಳನ್ನು ಒರೆದುಕೊಂಡು ತನ್ನ ಪರಿವಾರದವರಿಗೆ, ನಾನು ಕಳುಹಿಸಿದ ಮನುಷ್ಯನನ್ನು ಕುಷ್ಠರೋಗದಿಂದ ವಾಸಿ ಮಾಡಬೇಕಂತೆ ಎಂದು ಅಪ್ಪಣೆ. ಅವನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಯ್ತು. ಅವ ತಿಳ್ಕೊಂಡ ಇಸ್ರಾಯೇಲ್ ಅಲ್ಲಿ ಒಬ್ಬ ಪ್ರವಾದಿ ಇದ್ದಾನೆ, ಅವ ತಿಳ್ಕೊಂಡ ಅರಸನೇ ಅವನಿಗೆ ಗುಣಪಡಿಸ್ತಾನಂತ ಹೇಳಿ. ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆದಾಗ ಅವ ಹಂಗೆ ಹರ್ಕೋತಾನೆ. ಇಲ್ಲಿ
ನಾನೊಬ್ಬ ಅರಸ, ಇವನು ಕುಷ್ಠರೋಗ ನಾನು ವಾಸಿ ಮಾಡ್ಬೇಕಾ ಅಂತ ಹೇಳಿ ಅವಾಗ ಅವನಲ್ಲ. ಈಗ ಇಸ್ರಾಯೇಲ್ ಅರಸನ ಏನ್ ಮಾಡ್ತಾನೆ, ದೇವರ ಮನುಷ್ಯನಾಗಿರುವ ಎಲೀಷನನ್ನ ಕೇಳಿ ದೂತರ ಮೂಲಕ ಓಕೆ ಅಲ್ಲಿ ಹೇಳಿ ಕಳಿಸ್ತಾರೆ. ಈಗ ಎಲ್ಲಿ ಬರ್ತಾನೆ ನೀವು ನೋಡ್ರಿ. ಈಗ ಈ ನಾಮಾನನು 9ನೇ ವಚನ ಓದ್ರಿ. ನಾಮಾನನು ರಥರಥಾಶ್ವಗಳೊಡನೆ ಹೆಂಗ್ ಬಂದಾರಿ ನಾಮಾನ ಅಂದ್ರೆ ಏನ್ ಗೊತ್ತಾ? ರಥರಥಾಶ್ವರ ಅಂದ್ರೆ ಹೆಂಗೆ? ನಾಮಾನಿಗೆ ಏನ್ ಮಾಡ್ತಾ ಇದ್ದಾನೆ? ಈಗ ಮೋದಿ ಅಂಕೋಲಕ್ಕೆ ಬಂದ್ರೆ ಹೆಂಗಿರ್ತದೆ? ರಥರಥಾಶ್ವರಗಳು ಬರ್ತದ ಏನು? ಮೋದಿ ಕಾರ್ ಮಿಡಲ್ ಇರ್ತದೆ, ಮುಂದೆ ಹಿಂದೆ ಫುಲ್ ಸೆಕ್ಯೂರಿಟಿ, ಸೇಮ್ ಸೀನ್. ಯಾರ್ದೀಗ? ನಾಮಾನನು ಬರ್ತಾ ಇದ್ದಾನೆ, ಫುಲ್ಲು ರಥರಥಾಶ್ವರಗಳು ವಿತ್ ಸೆಕ್ಯೂರಿಟಿ, ಸೈನಿಕರು, ಸೇನಾಧಿಪತಿ ಬರ್ತಾ ಇದ್ದಾನೆ ಅಂದ್ಮೇಲೆ ಹೆಂಗಿರ್ತದಲ್ಲ, ಒಂಥರ ಗರ್ಜನೆನೇ ಅಲ್ಲ. ನೋಡ್ರಿ ಮೋದಿ ಮನೆ ನಿನ್ ಕಲಬುರ್ಗಿಗೆ ಬಂದಾಗ ಹೆಂಗಿತ್ತು ಗರ್ಜನೆ. ಅವ್ನು ಬರ್ತಾನಂದ್ರೆ ಸಾಕು. ಸೇಮ್ ರಥರಥಾಶ್ವರಗಳನ್ನ ತಗೊಂಡು ಯಾರು ಬಂದ್ರಿ? ಈಗ ನಾಮಾನನು ಎಲೀಷನ ಮನೆಗೆ ಬಂದ. ಎಲ್ಲಿ ಬಂದ್ ನಿಂತಾರೀಗ? ಬಾಗಿಲು ಮುಂದೆ ನಿಂತಾಗ ಟಕ್ ಟಕ್ ಅನೌನ್ಸ್ಮೆಂಟ್ ಆಯ್ತು. ಏನು? ಸೇನಾಧಿಪತಿಯಾದ ನಾಮಾನನು ಬಂದಿದ್ದಾನೆ. ಅರ್ಥ ಮಾಡ್ಕೊಡ್ರಿ. ಈಗ ನಾಮಾನ್ ಏನ್ ತಿಳ್ಕೊಂಡ? ಸೇನಾಧಿಪತಿಯಾದ ನಾನ್ ಬಂದ್ರೆ ಈಗ ಪ್ರವಾದಿ ಎಲ್ಲಿದ್ರು ಓಡಿ ಬಂದು ನಾಮಾನನ್ ಬಂದಿದ್ದಾನೆ. ಅವ ಏನ್ ಮಾಡ್ಕೊಂಡ? ವಿಡಿಯೋಗ್ರಾಫರ್ನೆಲ್ಲ ಕರೆಸಿ, ನಾಮಾನನೇ, ನಾನು ನಿನಗಾಗಿ ಪ್ರಾರ್ಥಿಸ್ತೇನೆ, ನಾನು ನಿನ್ನ ಮೈ ಮುಟ್ಟಿ ಪ್ರೇಯರ್ ಮಾಡ್ತೇನೆ, ನಿನ್ ಗುಣ ಆಗ್ತದೆ. ವಿತ್ ವಿಡಿಯೋಗ್ರಾಫರ್, ವಾಟ್ಸಪ್, ಫೇಸ್ಬುಕ್, ಇಂಡಿಯಾ ಮೀಡಿಯಾ ಎಲ್ಲದರನ್ನ ಕರೆಸ್ತಾರಂತ ನಾವು ತಿಳ್ಕೊಂಡಿದ್ದ. ಯಾರು ತಿಳ್ಕೊಂಡಿದ್ರು? ನಾಮಾನ್. ಯಾಕೆ? ಸೇನಾಧಿಪತಿ ಅಂದ್ರೆ ಒಂದು ಗತ್ತಲ್ಲ. ಆದ್ರೆ ಎಲೀಷ ಹೋಗುದೇ ಇಲ್ಲ ಅವನ ಕಡೆ. ಎಲೀಷ ಏನ್ ಮಾಡ್ತಾನೆ? ತನ್ನ ಆಳನ್ನ ಕಳಿಸ್ಕೊಡ್ತಾನೆ. ಎಲ್ಲಿ? ನಾಮನ ಕಡೆ. ಸೀದಾ ನೋಡ್ತೇವೆ. ನೆಕ್ಸ್ಟ್, ಎಲೀಷನು ಅವನಿಗೆ, ಹೋಗಿ ಯೋರ್ದನ್ ಹೊಳೆಯಲ್ಲಿ 7 ಸಾರಿ ಸ್ನಾನ ಮಾಡು, ಆಗ ನಿನ್ನ ದೇಹವು ಮುಂಚಿನಂತಾಗುವುದು, ಇನ್ನು ಶುದ್ಧನಾಗುವಿ ಎಂದು ಹೇಳು ಕಳಿಸಿದನು. ಕಳುಹಿಸಿದ ಅವ ಹೋಗಿ ಹೇಳಿಲ್ಲ. ಯಾರ ಕಡೆ ಕಳಿಸಿದ? ಇನ್ನೊಬ್ಬ ಸೇವಕ. ನಾಮಾನನು ಅವ ಅನ್ಕೊಂಡಿದ್ರಬಹುದು ಏನಾಗ್ಬೋದೀಗ ಎಲೀಷನ್ ಜಾಗದಾಗ ಏನಾದ್ರೂ ನಾವಿದ್ರೆ ಏನ್ ಮಾಡ್ತಿದ್ದೇವೆ ಅಂದ್ರೆ, ನಮ್ಮ ಮನೆಗೆ ಮೋದಿ ಬಂದಿದ್ದಾನೆ ಚರ್ಚಿಗೆ ಅಂದ್ರೆ ಬಿಡ್ತೇವ ನಾವು? ನಮ್ಮ ಚರ್ಚಿಗೆ ಸಿದ್ದರಾಮಯ್ಯ ಪ್ರೇಯರ್ ಮಾಡಿಸ್ಕೊಳಕ್ ಬಂದ್ರೆ ಬಿಡ್ತೇವ? ಫಸ್ಟ್ TV9 ಅವ್ರನ್ನ ಎಲ್ಲಾರನ್ನ ಕರೆಸಿ ಅವ್ರ ಮುಂದೆನೆ ಫಸ್ಟ್ ನಿನಗೊಂದು ಹಾಡು ಹಾಡ್ತೀವಿ ನಾವು. ಒಂದು ಹಾಡು ಹಾಡಿ, ಹೌದಾ, ವಾವ್ ಅಂತೇಳಿ ಏನೇನೋ ಮಾಡಿ, ಆಮೇಲೆ ಎಲ್ಲರೂ ನೋಡುವಂಗೆ ಪ್ರೇಯರ್ ಮಾಡಿ, ಅದು TV9 ಬಂದಾಗ ನಾವು ಫೇಮಸ್ ಆಗ್ಬಿಟ್ಟಿವಿ. ರವಿ ಪಾಸ್ಟರ್ ಫುಲ್ ಫೇಮಸ್. ಹಂಗೆ ಮಾಡ್ತಿದ್ವಿ ನಾವು. ಯಾಕೆ? ಸೇನಾಧಿಪತಿ ಬಂದರೆ ಸುಮ್ಮನೆ ಬಿಡ್ತಾರ? ಯಾಕೆ? ಅವ್ನು ಬಂದಿದ್ದು ಹೆಂಗೆ? ರಥರಥಾಶ್ವರಗಳು ತಗೊಂಡು, ಬೆಳ್ಳಿ, ರತ್ನ, ವೈಡೂರ್ ಎಲ್ಲ ಕೊಡಾಕ್ ಬಂದಾನೆ. ಯಾರಿಗೆ? ಪ್ರವಾದಿಗೆ. ಆದ್ರೆ ಅವನು ನಿಜವಾದ ಪ್ರವಾದಿ ಆಗಿದ್ದ, ನಿಜವಾದ ಸೇವಕನಾಗಿದ್ದ. ಅವನು ಏನ್ ಮಾಡ್ತಾನೆ? ಆಳಿಗೆ ಕಳಿಸ್ಕೊಟ್ಟಾಗ ಇವನಿಗೆ ಏನಾಯ್ತು? ಈಗ ಆಳು ಬಂದು ಏನ್ ಹೇಳ್ತಾನೆ ನೋಡಪ್ಪ, ಪ್ರವಾದಿ ಬಂದಿದ್ದು ಹೇಳ್ತಾ ಇದ್ದಾರೆ, ನೀನ್ ಹೋಗಿ ಯೋರ್ದಾನ್ ಒಳಗೆ ಹೋಗಿ 7 ಸರಿ ಡುಬ್ಕಿ ಹೊಡಿ, ಆರಾಮಾಗ್ತದೆ. ಆವ ತಿಳ್ಕೊಂಡು ನನಗೆ ಬಗ್ಗೆ ಪ್ರೇಯರ್ ಮಾಡ್ತಾನೆ, ಮುಟ್ಟುತ್ತಾನೆ. ಇಲ್ಲೇನ್ ಹೇಳ್ತಾ ಇದ್ದಾರೆ? ಹೋಗಿ 7 ಸರಿ ಡುಬ್ಕಿ ಹೊಡಿ, ಮುಳುಗು 7 ಸಾರಿ. ನಿಮ್ಗೆ ಸಿಟ್ಟು ಬರ್ತದೆ ಇಲ್ಲ? ಹೇಳಿ ಕಳುಹಿಸಿದ ಮೇಲೆ ಏನಾಯ್ತು ನೋಡ್ರಿ. ಹಲೋ, ಏನಾದ? ಯಾಕೆ? ನಾಮಾನು ಕ್ಯಾಪ್ಟನ್, ದೊಡ್ಡ ವ್ಯಕ್ತಿ. ಇವನಿಗೆ ಯಾರೊಬ್ಬ ಸೇವಕ ಅಲ್ವಾ? ಫಸ್ಟಿಗೆ ಒಬ್ಬ ಸೇವಕ ಹೇಳಿ ಕಳಿಸಿದ, ಅವನ ಮಾತು ಕೇಳ್ಬೇಕಾಯ್ತಾ? ಈಗ ಇಲ್ಲೇನಾಗಿದೆ? ಈಗ 2ನೇ ಸೇವಕ. ಒಂದು ಮುಗೀತು ಹೋಗಿಲ್ಲ ಅಂತ ಏನೋ ಬಂದ. ಅದು ಮನೆಯಾಗಿನ ಸೇವಕ ಯಾರು ನೋಡುದಿಲ್ಲಲ್ಲ. ಕೆಲವು ಸರಿ ಮನೆಯಾಗಿನ ಸೇವಕರ ಮಾತು ಕೇಳ್ಬೋದು, ಯಾಕೆ? ಯಾರು ಗೊತ್ತಾಗುದಿಲ್ಲ. ಆದ್ರೆ ಪಬ್ಲಿಕಲ್ಲಿ ಸೇವಕ ಹೇಳ್ತಾ ಇದ್ದಾನೆ, ಎಲ್ಲಾ ರಥಾಶ್ವಗಳಿದಾವೆ, ಎಲ್ಲಾ ಜನರಿದೆ. ಅವ್ರ ಮುಂದೆ ಬಂದು ಒಬ್ಬ ಸೇವಕ ಹೇಳ್ತಾ ಇದ್ದಾನೆ, ನೋಡಪ್ಪ, ನಮ್ಮ ಸ್ವಾಮಿ ಹೇಳಿ ಕಳಿಸುವಾನೆ ಪ್ರವಾದಿ, ನೀನು ಯೋರ್ದಾನ್ ಒಳಗೆ ಹೋಗಿ 7 ಸರಿ ಮುಳುಗು, ಆರಾಮಾಗ್ತದೆ. ಇವನಿಗೆ ಏನಾಯ್ತು? ಭಯಂಕರ ಕೋಪ ಬಂದು. ಯಾಕೆ? ಇಲ್ಲ, ಅವ್ನು ನೋಡ್ತೇವೆ, ಇವನೊಬ್ಬ ಪ್ರವಾದಿ, ಸಿರಿಯ ಅರಸ ಇವನಿಗೆ ಕಳಿಸ್ಕೊಟ್ಟಿದ್ದಾನೆ. ಸಿರಿಯ ದೇಶದ ಕ್ಯಾಪ್ಟನ್ ಬಂದಿದ್ದಾನೆ. ಇವ ತಿಳ್ಕೊಂಡು ಹಂಗಾಗ್ತದೆ, ಹಿಂಗಾಗ್ತದೆ ಅಂತೇಳಿ ಏನೂ ಆಗಲಿಲ್ಲ. ಒಬ್ಬ ಸರ್ವೆಂಟ್ ಬಂದು ಅವನಿಗೆ ಹೇಳುವಾಗ ನಾಮನಿಗೆ ಶಾಕ್ ಆಯ್ತು.
ಅವ ಕೇಳ್ತಾನೆ, ಪ್ರವಾದಿಯಲ್ಲಿ? ಪ್ರವಾದಿ ಬರುವುದಿಲ್ಲ, ಬ್ಯುಸಿ ಇದ್ದಾನೆ. ನಾನು ಅಲ್ಲಿಂದ ಬಂದ್ರೆ ಪ್ರವಾದಿ ಬರ್ಲಿಲ್ವಾ? ಇಲ್ಲ, ಬ್ಯುಸಿ. ಅವ ಅನ್ಕೊಂಡ, ನಾನು ಎಷ್ಟೋ ಯಾವ ಸಿರಿಯಾ ದೇಶದಿಂದ ಇಸ್ರಾಯೇಲ್ ದೇಶಕ್ಕೆ ಬಂದಿದ್ದೇನೆ, ಯಾರು ನೋಡಕ್ಕೆ? ಪ್ರವಾದಿ ಭೇಟಿಯಾಗಿ. ಪ್ರವಾದಿನ ಸಿಕ್ತಿಲ್ಲ. ಪ್ರವಾದಿ ಯಾರ ಕಡೆ ಹೇಳಿ ಕಳಿಸ್ತಾ ಇದ್ದಾನೆ. ಹೆಂಗಾಗುದು ಹೇಳ್ರಿ? ಮೋದಿ ನಮ್ಮನ್ನು ಸುಮ್ಮನೆ ಬಿಡ್ತಾರೆ ಹಂಗೆ ಬಂದರೆ? ಅವ್ರು ಅಲ್ಲಿಂದ ಈ ಚರ್ಚಿಗೆ ಬಂದು ಪಾಸ್ಟರ್ ಅಲ್ಲಿ ಬಂದಾರ ಅವ್ರಿಗೆ ಹೇಳಿ ಪ್ರೇಯರ್ ಮಾಡಿ ಕಳ್ಸಂದ್ಬಿಟ್ರೆ ಹೆಂಗಾಗುದು ಸೀನ್? ವಿಚಾರ ಮಾಡ್ರಿ. ಇದನ್ನೆಲ್ಲ ಯಾಕೆ ದೇವರು ಮಾಡ್ತಾ ಇದ್ದಾರೆ? ನಾಮಾನ್ ಹೇಳ್ತಾನೆ, ಪ್ರವಾದಿಯಲ್ಲಿ ಅವ್ ಬಿಸಿರಿ ಬರುದಿಲ್ಲ, ನಾನು ಸೇನಾಧಿಪತಿ ಬಂದಿದೆ, ನನ್ನನ್ನು ಕ್ಯಾರ್ ಮಾಡೋರೇ ಇಲ್ವಾ ಇಲ್ಲಿ? ಅವ ತಿಳ್ಕೊಂಡ, ಒಳಗೆ ಕರೆದು ಜ್ಯೂಸ್ ಕೊಟ್ಟು, ಏನಾದ್ರು ಡ್ರಿಂಕ್ಸ್ ಕೊಡಿಸಿ, ಏನಾದ್ರು ಊಟ ಮಾಡಿಸಿ, ಕಷ್ಟ ಸುಖ ವಿಚಾರಿಸಿ, ಮಾಲಿಶ್ ಮಾಡಿ, ಎಣ್ಣೆ ಹಚ್ಚಿ, ಪ್ರೇಯರ್ ಮಾಡಿ ಕಳಿಸ್ತಾರಂತ ತಿಳ್ಕೊಂಡ್ರೆ ಒಳಗೂ ಕರೀಲಿಲ್ರಿ ಅವನಿಗೆ, ಮನೆ ಒಳಗೂ ಕರೀಲಿಲ್ಲ ಅವನಿಗೆ. ಅಲ್ಲೇ ಬಾಗಿಲು ಮುಂದೆ, ನೋಡಪ್ಪ ಒಳಗಡೆ ಬ್ಯುಸಿ ಇದ್ದಾರೆ, ನೀನು ಹೋಗು, 7 ಸಾರಿ ಮುಳುಗು. ಅಂದ್ರೆ ಗೌರವನೇ ಇಲ್ಲ. ನಮಗೆ ಯಾರಾದ್ರೂ ಬಾಗಿಲು ಮುಂದೆ ಹೇಳಿ ಕಳಿಸಿರಿ ಏನ್ ಮಾಡ್ತೀರಿ? ನೀವು ಯಾರ್ದೋ ಮನೆಗೆ ಹೋಗಿರಿ, ಡೋರ್ ಬಡ್ದಿದ್ದೀರಿ, ಪಾಸ್ಟರ್ ಬಿಜಿ ಇದೆ ಸ್ವಲ್ಪ ಹೊರಗೆ ಹೋಗ್ರಿ ಅಂದ್ರೆ ನೆಕ್ಸ್ಟ್ ವಾರ ಚರ್ಚೆಗೆ ಬರೋದಿಲ್ಲ ನೀವು, ನಂಗೆ ಗೊತ್ತಿದೆ. ನಾನು ಕಷ್ಟಪಟ್ಟು ಪಾಸ್ಟರ್ ಮನೆಗೆ ಹೋದ್ರೆ ಬಾಗಿಲಲ್ಲಿ ಅವ್ರ ವೈಫ್ ಬಂದು ಹೇಳ್ತಾರೆ, ಅವ್ರು ಬಿಜಿ ಇದ್ರೆ ಹೋಗ್ರಿ ಅಂತೇಳಿ. ಏನು ಗೌರವ ಕೊಡ್ತಾರೆ ನನಗೆ ಇವರು? ಬರ್ತದೆ ಇಲ್ರಿ ಒಳಗೆ? ಸಾಮಾನ್ಯ ಜನರಿಗೆ ನಮ್ಗೆ ಹಿಂಗಾದ್ರೆ ಒಬ್ಬ ಸೇನಾಧಿಪತಿಗೆ ಹೆಂಗಾಗಿರೋದು? ಅದು ದೇಶದಿಂದ ದೇಶಕ್ಕೆ ಪ್ರಯಾಣ ಮಾಡಿ ರಥಾಶ್ವಗಳು ತಗೊಂಡು ಅವ್ನಿಗೆ ಎಷ್ಟು ಅವಮಾನ ಆಗಿರೋದು ಅವ್ರ ಮುಂದೆ. ನೀನು ನಮ್ಮೂರಾಗೆ ಕ್ಯಾಪ್ಟನ್, ಇಲ್ಲೇನು ಮಾರಾಯ, ನಿನಗೆ ಮರ್ಯಾದೆ ಕೊಡೋರೇ ಇಲ್ಲಲ್ಲ ಅನಿಸ್ತಲ್ಲ ಅವನಿಗೆ. ಸಿಟ್ಟು ಬಂತ್ರಿ, ಬೈಬಲ್ ಹೇಳ್ತಿದ್ದೆ, ಕೋಪಗೊಂಡ, ಉಗ್ರ ಕೋಪಗೊಂಡ. ಅವಾಗ ದೇವ್ರು ಹೇಳ್ತಾರೆ, ನಾಮಾನ್ ಕಮ್ ಡೌನ್. ಏನು ನಾಮಾನೇ ಕೆಳಗೆ ಬಾ. ಸುಮ್ಮನೆ ದೇವ್ರು ಮಿರಾಕಲ್ ಮಾಡಲ್ಲ, ಸುಮ್ಮನೆ ನಮ್ಮ ಲೈಫನ್ನು ದೇವ್ರು ಬದಲಾಯಿಸೋದಿಲ್ಲ. ಕೆಲವು ವಿಚಾರಗಳು ನಮ್ಮ ಕೆಳಗೆ ಬರಬೇಕು. ನೀವು ಜಸ್ಟ್ ಇಮ್ಯಾಜಿನ್ ಮಾಡಿರಿ, ನಾಮನ ಸ್ಥಾನದಲ್ಲಿ ನಾವು ಇದೇವಿಲ್ಲ. ನಮಗೆ ಯಾರಾದರೂ ಈ ಥರ ಅಗೌರವ ಕೊಟ್ಟರೆ ಮುಗೀತು, ಅವ್ರ ಲೈಫಲ್ಲಿ ಅವ್ರ ಮುಖ ನೋಡೋದಿಲ್ಲ ನಾವು. ಮನೆ ಬಾಗಿಲಿಗೆ ಹೋದ್ರೆ ಒಳಗೆ ಕರೀಲ್ರಿ, ಆ ಮನುಷ್ಯ ಎಂಥ ಮನುಷ್ಯ ಅಂತ ಹೇಳಿ ಜನರಿಗೆ ಡಂಗರ ಸಾಕ್ತಿರಿಲ್ರಿ. ನನ್ನ ಬಗ್ಗೆ ಏನು ಹೇಳ್ತಿರಿಲ್ಲ ನೀವು? ಪಾಸ್ಟರ್ ಮನೆಗೆ ಹೋಗಿದ್ದೆ, ಪ್ರಾರ್ಥನೆ ಮಾಡಿ ಕಾಣಿಕೆ ಕೊಟ್ಟು ಬರೋಣ ಅಂತ ಹೋದ್ರೆ ಮನುಷ್ಯ ಒಳಗೆ ಬರಲಿಲ್ಲ, ಒಳಗೆ ಕರೀಲಿಲ್ಲ. ಇನ್ನು ಮುಂದೆ ಅವನು ಕಾಣಿಕೆ ಕೊಡೋದಿಲ್ಲ, ಬೇರೆ ಪಾಸ್ಟರ್ ಕೊಟ್ಟು ಬರ್ತದೆ ಇಲ್ರಿ ಸಿಟ್ಟು. ಯಾಕೆ? ಮನುಷ್ಯ. ದೇವ್ರು ಹೇಳ್ತಾ ಇದ್ದಾರೆ, ಕಮ್ ಡೌನ್. ಎಷ್ಟು ಜನ ನಿನಗೆ ಅವಮಾನ ಪಡಿಸಿದರೂ ಕೂಡ ನೀನು ಅವರ ಮೇಲೆ ಕೋಪಗೊಳ್ಳದೆ ಇದ್ದಾಗ ಮಾತ್ರ ತಿಳ್ಕೊಂಡು ನೀನು ಕೆಳಗೆ ಬಂದಿದ್ದೀಯ. ಇಲ್ಲ, ಯಾರಾದರೂ ನಿನಗೆ ಮೋಸ ಮಾಡಲಿ, ಯಾರಾದರೂ ನಿನಗೆ ಬೈಲಿ, ಯಾರಾದರೂ ಅವ್ರ ಮೇಲೆ ಕೋಪಗೊಂಡ್ರೆ ಅರ್ಥ ಮಾಡ್ಕೋ, ನೀನು ಇನ್ನೂ ಮೇಲಿದೆಯಾ. ಎಲ್ಲಿದೆಯಾ? ಮೇಲಿದೆಯಾ. ನೀನು ಕೆಳಗೆ ಬರೋ ತನಕ ನಿನ್ನಲ್ಲಿರೋ ಕುಷ್ಠರೋಗ ಹೋಗುವುದಿಲ್ಲ. ಎಲ್ಲಿ ತನಕ ಕುಷ್ಠರೋಗ ವಾಸಿ ಆಗುವುದಿಲ್ಲ ಅಲ್ಲಿ ತನಕ ನಿನಗೆ ಆಶೀರ್ವಾದ ಬರುವುದಿಲ್ಲ. ಕುಷ್ಠತನ ಪ್ರತಿಯೊಬ್ಬರು ಹೊರಗಡೆ ಹೋಗಲೇಬೇಕು, ಕುಷ್ಠತನ ತೆಗಿಲೇಬೇಕು. ಯೇಸು ಸ್ವಾಮಿ ಆತನು ಬಹಳ ತಗ್ಗಿಸಿಕೊಂಡ. ಎಷ್ಟು ತಗ್ಗಿಸಿಕೊಂಡಂದ್ರೆ ತನ್ನ ಎಲ್ಲವನ್ನ ಬರಿದು ಮಾಡಿಕೊಂಡು ಸ್ವಲ್ಪ ತಗ್ಗಿಸ್ಕೊಳ್ಳಿಲ್ಲ ಅವನು. ಎಷ್ಟು ಕೆಳಗಡೆ ತಗ್ಗಿಸ್ಕೊಂಡ ಅಂದ್ರೆ ತನ್ನ ಪ್ರಾಣ ಕೊಡುವಷ್ಟು ಏನ್ ಮಾಡದಂತೆ ತನ್ನನ್ನು ತಾನು ತಗ್ಗಿಸಿಕೊಂಡ. ಒಂದು ವಾಕ್ಯ ಹೋದ್ರಿ, ಭಾಳ ಇದೆ. ಕೆಲವು ವಚನಗಳನ್ನು ಕೆಲವು ಓದಿಕೊಂಡು ನಾವು ಇದು ಮಾಡೋಣ. ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆ ಬೇಡ, ಕೊಲೊಸ್ಸೆ ಬೇಡ, ಎಫೆಸದವರಿಗೆ ಬರೆದ ಪತ್ರಿಕೆ 4:2 ಹೋದ್ರಿ. ನೀವು ಪೂರ್ಣ ವಿನಯ ಸಾತ್ವಿಕ ತತ್ವಗಳಿಂದಲೂ ದೀರ್ಘ ಶಾಂತಿಯಿಂದಲೂ ಕೂಡಿದವರಾಗಿ ಪ್ರೀತಿಯಿಂದ ಒಬ್ಬರನ್ನೊಬ್ಬರು ಸಹಿಸಿಕೊಳ್ಳಿರಿ. ಓಕೆ, ಬೈಬಲ್ ಹೇಳ್ತದೆ ಸಹಿಸಿಕೊಳ್ಳೋದು ಅರ್ಥ ಏನ್ ಗೊತ್ತಾ? ಸಹಿಸಿಕೊಳ್ಳುವುದು. ಈಗ ಫಾರ್ ಎಕ್ಸಾಂಪಲ್ ಹೇಳ್ತೀನಿ, ಯಾರೋ ಒಬ್ಬ ಚಿಕ್ಕವನು ಬಂದು ನನಗೆ ಬುದ್ಧಿ ಹೇಳ್ತಾನೆ, ನಾನೇನ ಮಾಡಬಾರ್ದು? ಅವಾಗ ಉಗ್ರ ಕೋಪ ಉಳ್ಳವನಾದ್ರೆ ತಿಳ್ಕೊಂಬಿಡ್ರಿ, ನಾನಿನ್ನೂ ಕೆಳಗಡೆ ಬಂದಿಲ್ಲ. ಒಬ್ಬ ಸರ್ವೆಂಟ್ ಅವನಿಗೆ ಹೇಳ್ತಾ ಇದೆ, ನೋಡಪ್ಪ ನೀನು 7 ಸಾರಿ ಹೋಗಿ ಯೋರ್ದಾನ್ ಹೊಡೆದು ಮುಳುಗ್ಬೇಕಷ್ಟೇ. ಬಟ್ ಇಲ್ಲಿ ದೇವ್ರ ವಾಕ್ಯ ಹೇಳ್ತಾ ಇದೆ, ಇಂಗ್ಲೀಷ್ ಭಾಷೆ ಹೇಳ್ತದೆ,
ಬಿ ಕಂಪ್ಲೀಟ್ಲಿ ಹಂಬಲ್ ಅಂದ್ರೆ ಏನು? ಇಂಗ್ಲಿಷಲ್ಲಿ ಕನ್ನಡದಾಗ ಏನ್ ಬರ್ತದೆ? ಏನ್ ಬರ್ತದೆ ಕನ್ನಡದಲ್ಲಿ? 4-2. ವಿನಯ ಸಾತ್ವಿಕ ಅಂದ್ರೆ ಏನ್ ಗೊತ್ತಾ? ವಿನಯ ಅಂದ್ರೆ, ನಯ ಅಂದ್ರೆ, ವಿನಯತೆ ಅಂದ್ರೆ ಪೂರಾ ಸಾಫ್ಟ್ನೆಸ್. ನಿನಗೆ ಯಾರು ಕಪಾಳಕ್ಕೆ ಹೊಡೆದ್ರು ಸಹ ನಿನ್ನಲ್ಲಿ ವಿನಯತೆ ಹೋಗ್ಬಾರ್ದು. ಹೆಂಗೆ ಅಂತ ಹೇಳಿದ್ರೆ, ಬಿ ಕಂಪ್ಲೀಟ್ಲಿ ಹಂಬಲ್ ಅಂದ್ರೆ ಇಂಗ್ಲಿಷಲ್ಲಿ ಬಹಳ ಚೆನ್ನಾಗಿ ಹೇಳ್ತಾರೆ, ಕಂಪ್ಲೀಟ್ ಆಗಿ ಪರಿಪೂರ್ಣವಾಗಿ ತಗ್ಗಿಸಿ, ಆಗ ದೇವರು ನಿನ್ನನ್ನು ಮೇಲೆ ಹೇಳ್ತಾರೆ. ಇನ್ನೊಂದು ಓದ್ರಿ, ಜೇಮ್ಸ್ 4:6. ಹಾ ಹಾ 10ನೇ ವಚನ ಅದರಲ್ಲೇ, ಕರ್ತನ ಮುಂದೆ ನಿಮ್ಮನ್ನು ತಗ್ಗಿಸಿಕೊಳ್ಳಿರಿ, ಕರ್ತನ ಮುಂದೆ ನಿಮ್ಮನ್ನು ನೀವು ಏನ್ ಮಾಡ್ರಿ? ತಗ್ಗಿಸಿಕೊಳ್ಳ್ರಿ. ಆಗ ಆತನು ನಿಮ್ಮನ್ನು ಮೇಲಕ್ಕೆ ತರುವನು. ಸುಮ್ಮನೆ ಮೇಲೆ ಬರಕ್ಕಾಗುದಿಲ್ಲ. ಮೇಲೆ ಬರಬೇಕಾದ್ರೆ ಫಸ್ಟ್ ಕೆಳಗಡೆ ಹೋಗ್ಬೇಕು. ಮೇಲಿನ ದಾರಿ ಹಿಂಗಿಲ್ಲ, ಹಿಂಗಿದೆ. ಪರಲೋಕಕ್ಕೆ ಹೋಗೋ ದಾರಿ ಹಿಂಗಿಲ್ಲ, ಹಿಂಗಿದೆ. ಅಂದ್ರೆ ಎಷ್ಟು ಕೆಳಗಡೆ ಹೋಗ್ತಿ ಅಷ್ಟು ದೇವರು ನಿಮ್ಮನ್ನ ಏನ್ ಮಾಡ್ತಾರಂತೆ? ಮೇಲೆ ತರ್ತಾರೆ. ಈ ಸರ್ವೆಂಟ್, ಈ ಒಬ್ಬ ಗುಲಾಮ, ಒಬ್ಬ ದಾಸನು ಹೇಳುವಾಗ, ಈ ಒಬ್ಬ ಆಳು ಹೇಳುವಾಗ ಅವನಿಗೆ ಭಯಂಕರ ಕೋಪ ಆಯ್ತು. ಅದಕ್ಕೆ ಹೇಳ್ತದೆ, ಅವನು ಉಗ್ರ ಕೋಪ, ಅವನು ಕೋಪಿಷ್ಠನಾದಂತೆ. ನೆಕ್ಸ್ಟ್ ಹೋದ್ರೆ ಅದು, ಸಹೋದರರೇ 7 ಸಾರಿ ಸ್ನಾನ ಮಾಡು, ನಿನ್ನ ದೇಹ ಮುಂಚಿನಂತೆ ಆಗುವುದು ಎಂಬುದಾಗಿ ಹೇಳಿ ಕಳಿಸ್ತಾನೆ. 11ನೇ ವಚನ ಹೇಳ್ತದೆ, 5:5 ನಾಮಾನುಡಿದನ್ನು ಕೇಳಿ ಕೋಪಗೊಂಡು ಇದೇನು? ಅವನು ಹೊರಗೆ ಬಂದು ನಿಂತು ನನ್ನ ದೇವರಾದ ಯೆಹೋವನ ಹೆಸರಿನಲ್ಲಿ ದುಷ್ಟರ ಮೇಲೆ ಕೈಯಾಡಿಸಿ ವಾಸಿ ಮಾಡುವನೆಂದು ನೆನೆಸಿದೆನು. ಹಲೋ, ಅವ ನೆನೆಸಿದ್ದ ಹಿಂಗೆ, ಏನು? ಕೈ ಆಡಿಸ್ತಾನೆ ರೋಗದ ಮೇಲೆ, ಮುಟ್ಟಿದ ಗುಣ ಆಗ್ತದೆ ಅಂತ ನೆನೆಸಿದ. ಬಟ್ ಅವನು ಹೇಳ್ತ, ಇದೇನು? ಇದೆಂತ ಗೌರವ? ನಾನೊಬ್ಬ ಸೇನಾಧಿಪತಿ, ಇಂಥ ಗೌರವನ? ಬಟ್ ಅಲ್ಲಿ ತಿಳ್ಕೊಡ್ರಿ, ಅವನ ಕೋಪ ಬಂದಾಗ ಮತ್ತೆ ದೇವರು ಅವನಿಗೆ ಬುದ್ಧಿ ಹೇಳ್ತಾರೆ. ಯಾರ ಮೂಲಕ? ನೆಕ್ಸ್ಟ್ ದಮಸ್ಕದ ನೋಡ್ರಿ, ಆಬಾನ್ ಪರ್ಬಾನ್ ಎಂಬ ಹೊಳೆಗಳು ಇಸ್ರಾಯೇಲರ ಹೊಳೆಗಳಿಗಿಂತಲೂ ಉತ್ತಮವಾಗಿದೆ. ಸ್ನಾನದಿಂದ ವಾಸಿ ಮಾಡ್ಕೊಳ್ಳೋದ್ರೆ ಅಲ್ಲೇ ಸ್ನಾನ ಮಾಡ್ಕೋತಿದ್ದೆ ನಾನು. ಇಲ್ಲಿ ಯಾಕೆ ಬರ್ಬೇಕಿತ್ತು ಹೊಲಸು ನೀರಾಗಿ? ಯಾವುದು? ಯೋರ್ದಾನ್ ಹೊಳೆ ಹೊಲಸು. ಅವ್ರ ಊರಿಗೆ ಕಂಪೇರ್ ಮಾಡಿದ್ರೆ ಒಳ್ಳೊಳ್ಳೆ ಹೊಳೆಗಳು ಅವ್ರ ಊರು. ಆದ್ರೆ ಬಲು ಸಿಟ್ಟಿನಿಂದ ಏನ್ ಮಾಡದಂತೆ? ಬೇಡ ನನಗೆ, ಹೊರಟೆ ಹೋದ. ಹೊರಟು ಹೋದಾಗ ಆಗ ಅವನ ಸೇವಕ, ಮತ್ತೊಬ್ಬ ಸೇವಕ ಬರ್ತಾನೆ. ಫಸ್ಟ್ ಒಬ್ಬ ಆಳಾಯ್ತು, ದಾಸಿ. ಎರಡನೇದು ಇವಂದು ಯಾರ್ದು? ಎಲಿಷನ ಸೇವಕ. ಈಗ ಇವನ್ ಸೇವಕ, ಮತ್ತೊಬ್ಬ ಸೇವಕಿಗೆ ಬುದ್ಧಿ ಹೇಳ್ಬೇಕೀಗ. ಅರ್ಥ ಮಾಡ್ಕೊಡ್ರಿ. ಕೆಲವು ಸಾರಿ ನಮ್ಮ ಪರಿಸ್ಥಿತಿ ದೇವ್ರು ಹೆಂಗ್ ಮಾಡ್ತಾರೆ, ಏನಪ್ಪ ನನ್ನ ಪರಿಸ್ಥಿತಿ, ನಾಯಿ ಪಾಡಿಗೂ ಬೇಡ ಅನಿಸ್ತದೆ. ಯಾರ್ಯಾರೋ ಬಂದು ಬುದ್ಧಿ ಹೇಳಂಗೆ ಆಯ್ತದಪ್ಪ. ದೇವ್ರು ಅಂತ ಪರಿಸ್ಥಿತಿಗಳನ್ನ ಬರಮಾಡ್ತಾರೆ. ಯಾಕೆ? ನಿನ್ ಕೆಳಗೆ ಬರ. ಯಾಕೆಂದ್ರೆ ನಾವು ಎಷ್ಟೋ ಸಾರಿ ನಮ್ಮ ದೃಷ್ಟಿಯಲ್ಲಿ ನಾವು ಸರಿ ಇದ್ದೇವೆ, ಆದ್ರೆ ದೇವ್ರ ದೃಷ್ಟಿಯಲ್ಲಿ ನಾವು ಕುಷ್ಠರೋಗಿ ಆಗಿದ್ದೇವೆ. ನಮ್ಮ ದೃಷ್ಟಿಯಲ್ಲಿ ನಾವು ಭಾಳ ಚೆನ್ನಾಗಿದೆ, ಬಟ್ ದೇವ್ರ ದೃಷ್ಟಿಯಲ್ಲಿ ನೀನು ಎಲ್ಲೋ ಸರಿ ಇಲ್ಲ, ನೀನು ಕೆಳಗೆ ಬರಬೇಕಾಗಿದೆ. ನಿಜವಾಗಿ ಹೇಳ್ತೇನೆ, ಇವತ್ತು ಕ್ರೈಸ್ತರಲ್ಲಿ ಇರಬೇಕಾದ್ರೆ ಇದ್ದಂಥ ನಿಜವಾದ ಕುಷ್ಠರೋಗವೇ ಇದೆ. ಗರ್ವ, ಅಹಂಕಾರ, ನಾನು ಅನ್ನುವಂಥದ್ದು, ನಾನು ಶ್ರೇಷ್ಠ ಅನ್ನುವಂಥದ್ದು ಇದೆಯಲ್ಲ, ಇದರಷ್ಟು ದೊಡ್ಡ ಕುಷ್ಠರೋಗ ಯಾವುದೂ ಇಲ್ಲ ಇವತ್ತು. ಒಂದು ಸಾರಿ ನಾವು ಸ್ಥಾನಮಾನಕ್ಕೆ ಬಂದಾಗ ಮುಗಿದೋಯ್ತು, ನಮ್ಮನ್ನು ಯಾರು ಕೈ ಹಿಡಿಯಂಗಿಲ್ಲ, ಎಳೆಯಂಗಿಲ್ಲ. ನಾವು ನೋಡ್ತೇವೆ, ಮತ್ತೊಬ್ಬ ಸೇವಕ ಹೊರಟೆ ಹೋದ, ನಾವು ಸಿಟ್ಟು ಬಂದು ಯಾವಾಗ ಬೇಕು ಹೋಗ್ರಿ ಅಂತೇಳಿ, ಮತ್ತೊಬ್ಬ ಸೇವಕ ಅವನ ಕಡೆಗೆ ಹೋಗಿರ್ತಾನೆ. ಏನಂತ? ಅಪ್ಪನವರೇ. ನೋಡ್ರಿ, ಸಿಟ್ಟು ಬಂದಿದೆ, ಅವ್ನು ಗೊತ್ತಿದೆ. ಅವನನ್ನ ಮಾತಾಡೋದು ನೋಡ್ರಿ, ಅಪ್ಪನವರೇ. ಅವೇನ್ ದೊಡ್ಡ ಕೆಲಸ ಹೇಳಿಲ್ಲಲ್ಲ ನಿನಗೆ. ದೊಡ್ಡ ಕೆಲಸ ಏನು ಭಾಳ ಅದನ್ನ ಮಾಡ್ತಿದ್ರಲ್ಲ ನೀವು. ಏನ್ ಹೇಳೋದು? 7 ಸಲ ಡುಬ್ಕಿ ಹೊಡಿದಪ್ಪ, ಅದ್ರಾಗ ಏನಿದೆ? ಮೇಲಿಂದ 3 ಸಲ ಡಾಯ್ ಹೊಡೆದ್ರೆ ಆಯ್ತು. ದೊಡ್ಡ ಕೆಲಸ ಹೇಳಿಲ್ಲಲ್ಲ ಅವನು, ಸಣ್ಣ ಡುಬ್ಕಿ 7 ಸಾರಿ ಡುಬ್ಕಿ ಹೊಡಿದು, ಇಷ್ಟೇ. ದೊಡ್ಡ ಕೆಲಸ ಏನು ಹೇಳಿಲ್ಲಲ್ಲ. ಅವ್ನಿಗೆ ಹೆಂಗ ಅನಿಸಿರ್ಬೋದು ಈಗ?
ನಾನು ಇನ್ನೊಬ್ಬರಿಗೆ ಹೇಳೋನು, ನನ್ನ ಮಾತಿಗೆಲ್ಲರೂ ಕೇಳಬೇಕಂತ ಬಯಸೋನು. ಈಗ ಮೂರನೇ ಸೇವಕ ಬಂದು ನನಗೆ ಹೇಳುವಂಗಾಯ್ತು. ಆಗ ಶುದ್ಧನಾಗ ಯಾಕೆ ಮಾಡಬಾರ್ದು ಅಂದರು. ಅವನು ಆಯ್ತು ಬಿಡಪ್ಪ, ಅಟ್ಲೀಸ್ಟ್ ನೋಡ್ರಿ, ಸೇವಕನ ಮಾತು ಬರುವಾಗ ಮತ್ತೆ ಕಮ್ ಡೌನ್, ಮತ್ತೆ ಕೆಳಗೆ ಬಾ. ಆಗ ಅವನು ಯೋರ್ದಾನನಿಗೆ ಹೋಗಿ ನಾವು ನೋಡ್ತೇವೆ, ಅಲ್ಗ ಸಾಕು ಮತ್ತೆ ಬೇಡ ಅಂತೇಳಿ. ಯೋರ್ದಾನ್ ಎಲ್ಲಿದೆ? ಅದು ಕೆಳಗಡೆನಿದೆ. ಮತ್ತೆ ಕೆಳಗೆ ಹೋಗ್ಬೇಕು ಈಗ ಯೋರ್ದಾನಿಗೆ, ಗಲೀಜ್ ನೀರು. ಅಲ್ಲಿ ಹೋಗಿ ಏನು ಹೋಗಿ ಅವನು, ಅದು ಒಂದ್ಸರಿ ಮುಳುಗಂಗಿಲ್ಲ, 7 ಸಾರಿ. ಅರ್ಥ ಮಾಡ್ಕೊಡ್ರಿ, ಅವನು ಒಂದ್ಸರಿ ಮುಳುಗದ ಹಾಗೆ ದೇವ್ರು ಗುಣಪಡಿಸ್ಲಿಲ್ಲ. ಯಾಕೆ ಗೊತ್ತಾ? ದೇವ್ರು ಹೇಳಿದ್ರೆ, ನಾಮಾನ್ ಇನ್ನೂ ನಿನ್ನಲ್ಲಿ ಕೆಳಗೆ ಬರ್ಬೇಕಾಯ್ತು, ಬಾಳಿದೆ. 2 ಸಾರಿ ಮುಳುಗದ. ದೇವ್ರು ಹೇಳ್ತಾರೆ, ನಾಮಾನ್ ಇನ್ನೂ ನಿನ್ನ ಕೆಳಗಡೆ ಬರ್ಬೇಕಾಗಿದ್ದು ಬಾಳಿದೆ. ನಾವು ಸಮಸ್ಯೆ ಏನು ಗೊತ್ತಾ? ಕೆಲವು ಸಾರಿ ಒಂದ್ಸರಿ ದೇವ್ರ ಮಾತು ಹೇಳ್ದಂಗೆ ಮಾಡಿದೆಲ್ಲ, ನಾವು ಮಾಡ್ಲಿಲ್ವಾ? ಒಂದ್ಸಾರಿ ಮಾಡ್ತೀರಿ. ದೇವ್ರು ಹೇಳ್ತಾರೆ, ನಿನ್ನಲ್ಲಿ ಇನ್ನೂ ಕೆಳಗಡೆ ಬರ್ಬೇಕಾಗಿದ್ದು ಬಾಳಿದೆ. ನಾವು ಎಷ್ಟೋ ಸಾರಿ, 1 ಸಾರಿ 2 ಸಾರಿ ದೇವ್ರ ವಾಕ್ಯವನ್ನ ಮಾಡ್ದಂಗೆ ಮಾಡಿ ನಾಟಕ ಮಾಡ್ತೇವೆ. ಬಟ್ ದೇವ್ರಿಗೆ ಗೊತ್ತಿದೆ, ನೀವು ಮಾಡ್ತಾ ಇರೋದು ಇನ್ನೂ ಬಾಳಿದೆ. ಸುಮ್ಮನೆ ಮಾಡ್ತಾ ಇದ್ದೀರಿ. ಇನ್ನೂ ನಿನ್ನಲ್ಲಿ ಬಿಡಬೇಕಾದ ಕುಷ್ಠರೋಗ ಬಾಳಿದೆ, ಇನ್ನೂ ತಗ್ಗಿಸಿಕೊಳ್ಬೇಕಾಗಿದ್ದು ಬಾಳಿದೆ. ನಾವು ನೋಡ್ತೇವೆ, 1 ಸಾರಿ ದೇವ್ರಿಗೆ ಕ್ಷಮಾಪಣೆ, ದೇವರೇ ನಾನು ಕ್ಷಮಿಸಿ ಬಿಟ್ಬಿಡ್ತೇವೆ. 2ನೇ ಸಾರಿ ಮತ್ತೆ ದೇವರೇ ಕ್ಷಮಿಸಿ, ಆಯ್ತು ಮುಗೀತು. ಮತ್ ನಾಯಿ ಬಾಲ ಸ್ಟ್ರೇಟ್ ಆಗುದಿಲ್ಲ ಅದು. ಅವನು 6ನೇ ಸಾರಿ ಮಠ ಮುಳುಗು ತನಕ ದೇವರು ಹೇಳಿದ್ರು ಇನ್ನೂ ಮುಳುಗು. ಯಾಕೆ? ಇನ್ನೂ ನಿನ್ನಲ್ಲಿ ಬಿಡಬೇಕಾಗಿದ್ದು, ಕೆಳಗಡೆ ಬರಬೇಕಾಗಿದ್ದು ಬಾಳಿದೆ. ಅವನ್ನೆಲ್ಲ ಬಿಡು ತನಕ ನೀನೇನ್ ಮಾಡು, ಮುಳುಗ್ತಾನೆ ಅವ ಅನ್ಕೊಂಡಿರ್ಬೋದು, ಲಾಸ್ಟಿಗೆ 6 ಸಾರಿ ಮುಳುಗಿ ಆದ್ಮೇಲೆ ಹೇಳಿರ್ತಾನೆ, ದೇವ್ರೇ ಇನ್ನು ನನ್ನ ಹತ್ರ ಏನು ಇಲ್ಲ, ಎಲ್ಲವನ್ನ ಬಿಟ್ಟೆ, ನನ್ನಲ್ಲಿರುವಂಥದ್ದು ಎಲ್ಲ ಖಾಲಿ ಆಯ್ತು. ಯಾವುದು? ನಾನು ಅನ್ನೋದು ಖಾಲಿ ಆಯ್ತು, ಸೇನಾಧಿಪತಿ ಅನ್ನೋದು ಖಾಲಿ ಆಯ್ತು, ಮಹಾಪುರುಷ ಅನ್ನೋದು ಖಾಲಿ ಆಯ್ತು, ಜನಪ್ರೀತಿ ಅನ್ನೋದು ಎಲ್ಲ ಹೋಯ್ತು ಸ್ವಾಮಿ, ಕೋಪನೂ ಹೋಯ್ತು. ಆಗ ದೇವರು ಹೇಳ್ತಾರೆ, ಹಾಗಾದ್ರೆ ಈ ಸಾರಿ ಮುಳುಗು, ಅದ್ಭುತ ಆಗ್ತದೆ. ಈ ಸಾರಿ ಮುಳುಗು, ಮಿರಾಕಲ್ ಆಗ್ತದೆ. ಬೈಬಲ್ ಹೇಳ್ತದೆ, 7ನೇ ಸಾರಿ ಮುಳುಗಿ ಏಳುವಾಗ ಅವನ ದೇಹ ಮಾರ್ಪಡ್ತು. ಅವನ ಸ್ಕಿನ್ನು, ಅವನ ಚರ್ಮ ಚಿಕ್ಕ ಮಗುವಿನ ಹಾಗೆ ಮಾರ್ಪಡ್ತು. ಯಾವಾಗ? 7 ಸಾರಿ. ಅಂದ್ರೆ ಯಾವಾಗ? ಅವನಲ್ಲಿರುವುದು ಎಲ್ಲವನ್ನ ಕೆಳಗಡೆ ಬಂದ. ಪ್ರಿಯರೇ, ನಮ್ಮಲ್ಲಿರೋ ಕುಷ್ಠತನ ಹೋಗ್ಬೇಕಾದ್ರೆ ನಾವು ಮಾಡ್ಬೇಕಾಗಿದೆ ಯಾವ ಕಾರ್ಯ? ಕೆಳಗಡೆ. ಎಷ್ಟು ಕೆಳಗಡೆ? ಪಾದದವರೆಗೆ. ನಿಮಗೆ ಯಾರು ಹೇಳ್ತೇನೆ ನೋಡ್ರಿ, 3 ಸಾರಿ ಒಬ್ಬ ಸೇವಕ, ಒಬ್ಬ ಆಳು, ಗುಲಾಮರು, ದಾಸಿಯರು ಬಂದು ಬುದ್ಧಿ ಹೇಳುವಾಗ ಕೋಪ ಬಂದಿದ್ದು ಸಾಮಾನ್ಯ. ಬಟ್ ದೇವರು ಹೇಳ್ತಾ ಇದ್ರೆ ಅವ್ರ ಮಾತು ಕೇಳಿ. ಪ್ರಿಯರ್, ನಾ ಒಂದು ಹೇಳ್ತೇನೆ, ಒಂದು ವೇಳೆ ನಮಗೆ ಯಾರಾದ್ರು ನಮಗಿಂತ ವಯಸ್ಸಿನಲ್ಲಿ ಚಿಕ್ಕವರು ಅಥವಾ ನಮಗಿಂತ ಹೀಗೆ ಸ್ವಾಮಿ ನಮ್ದವ್ರು ಬಂದು ಏನಾದ್ರು ನಮ್ಗೆ ಹೇಳುವಾಗ ಸಡನ್ ಆಗಿ ನಾವು ಅವ್ರ ಮೇಲೆ ಕೋಪಗೊಳ್ಳೋದು ಬೇಡ. ಯಾಕೆ ಗೊತ್ತಾ? ನಮಗೆ ಗೊತ್ತಿಲ್ಲ, ಕೆಲವು ಸಾರಿ ದೇವರು ಅವ್ರನ್ನ ನಿಮಗೋಸ್ಕರ ಕಳಿಸಿ. ನೀವು ಕೆಲವು ಸಾರಿ ನಾಮನ ಸ್ಥಾನದಲ್ಲಿ ಇರ್ಬೋದು, ದೇವರು ಅವ್ರ ಸೇವಕರ ಸ್ಥಾನದಲ್ಲಿ ನಿಮ್ಮನ್ನು ಕಳಿಸಿರ್ಬೋದು. ದಯಮಾಡಿ ಹೇಳ್ತೇನೆ, ನಮ್ಮಲ್ಲಿರುವಂಥ ಕುಷ್ಠರೋಗವನ್ನು ಇವತ್ತು ನಾವು ತೆಗೆಯುವುದಾದ್ರೆ ಖಂಡಿತವಾಗಿ ದೇವರು ನಮ್ಮನ್ನ ಮೇಲೆತ್ತ. ಅದೇ ಓದಿದ್ವಲ್ಲ, ದೇವರು ಯಾರು ತಗ್ಗಿಸಿಕೊಳ್ತಾರೋ ಅವರನ್ನ ದೇವರು ಏನ್ ಮಾಡ್ತಾರೆ? ಮೇಲೆತ್ತಾರೆ. ಫಿಲಿಪಿಯನ್ಸ್ 2:3 ಓದ್ರಿ. ಒಣ ಹೆಮ್ಮೆ ಇರಬಾರ್ದು. ಮನುಷ್ಯನಿಗೆ ಬಹಳ ಕೆಟ್ಟದ್ದು ಯಾವುದಂದ್ರೆ ಹೆಮ್ಮೆ, ಒಣ ಹೆಮ್ಮೆ. ನಾನ್ ಮಾಡಿದೆ, ನಾನ್ ಪಚ್ಚೆ, ನಾನೇ ಸಾಕಿದೆ, ನಾನ್ ತೋರಿಸಿದೆ, ನಾನ್ ಹೇಳ್ಕೊಟ್ಟಕ್ಕೆ ಬಂದ್ರು, ನಾನ್ ಸಾಕಿದ್ದಕ್ಕೆ ಬಂದ್ರು, ಒಂದು ಕಾಲದಲ್ಲಿ ನಾನೇ ಕೈ ಹಿಡಿದಿದ್ದಕ್ಕೆ ಇವತ್ತು ಮೇಲೆ ಬಂದಿದ್ದಾರೆ. ಒಣ ಹೆಮ್ಮೆ. ದೇವರು ಹೇಳ್ತಾರೆ, ಇದರಿಂದ ಏನಾದ್ರೂ ಯಾರಿಗಾರು ಸಹಾಯ ಮಾಡೋದಾದ್ರೆ ದಯಮಾಡಿ ಮಾಡ್ಬೇಡಿ. ನಾನು ಅನ್ನೋದು ನಿಮ್ಮಲ್ಲಿ ಇದ್ರೆ ಮಾಡ್ಬೇಡಿ. ಒಣ ಹೆಮ್ಮಿಂದ ಏನ್ ಮಾಡ್ಬೇಡ್ರಿ. ಹಲೋ, ಯಾವಾಗ ಈ ಭಾವನೆ ಬರ್ತದೆ ನಿಮ್ಗೆ? ನಿಜವಾಗಿ ಹೇಳಿ. ಸೇನಾಧಿಪತಿಯಾದ ನಾಮಾನನಲ್ಲಿ ಈ ಭಾವನೆ ಇರಲಿಲ್ಲ. ಅವ ಏನ್ ತಿಳ್ಕೊಂಡಿದ್ದ, ನಾನೇ ಗ್ರೇಟ್. ಬಟ್ ದೇವರ ದೃಷ್ಟಿಯಲ್ಲಿ ಆ ದಾಸಿ ಗ್ರೇಟ್ ಆಗಿದ್ದ. ದೇವರ ದೃಷ್ಟಿಯಲ್ಲಿ ಅವನ ಗುಲಾಮ ಶ್ರೇಷ್ಠನಾಗಿದ್ದ. ದೇವರ ದೃಷ್ಟಿಯಲ್ಲಿ ಎಲೀಷನ ಶಿಷ್ಯ ಶ್ರೇಷ್ಠನಾಗಿದ್ದ. ಬಟ್ ನಮ್ಮ ದೃಷ್ಟಿಯಲ್ಲಿ, ಅವನ ದೃಷ್ಟಿಯಲ್ಲಿ ಅವನೇ ಶ್ರೇಷ್ಠ. ಅದೇ ದೇವರ ವಾಕ್ಯ ಹೇಳ್ತದೆ,
ನೀನು ಶ್ರೇಷ್ಠ ಅಲ್ಲ, ನಿನ್ನ ಮುಂದೆ ಯಾರಾದರೂ ಬರಲಿ ಅವರು ನಿನಗಿಂತ ಶ್ರೇಷ್ಠ. ಆ ಮನೋಭಾವ ನಿನಗೆ ಯಾವಾಗ ಬರ್ತದೆ? ನಿನ್ನಲ್ಲಿರುವ ಅಹಂಕಾರ ಹೋದಾಗ, ನಿನ್ನಲ್ಲಿರುವ ಸ್ವಾರ್ಥ ಹೋದಾಗ, ನಿನ್ನಲ್ಲಿರುವ ಗರ್ವ ಹೋದಾಗ ಮಾತ್ರ ಇವರು ಶ್ರೇಷ್ಠರು, ನಾನಲ್ಲ. ಯಾವಾಗಾರು ಬಂದದ ನಿಮಗೆ ಮನೋಭಾವನೆ? ನಿಜವಾಗಿ ಹೇಳಿ, ಯಾವಾಗಾರು ಬಂದದ? ಎಲ್ಲಿ ತನಕ ಬರುವುದಿಲ್ಲ ಅಲ್ಲಿ ತನಕ ಆತ್ಮಿಕ ಕುಷ್ಠ ವಾಸಿ ಆಗುವುದಿಲ್ಲ. ಆತ್ಮಿಕ ಕುಷ್ಠ ವೆರಿ ಡೇಂಜರಸ್. ಇನ್ನೊಬ್ಬರು ನಮಗೆ ಬಂದು ಏನಾದ್ರೂ ಹೇಳುವಾಗ ಅದು ಮಾತನ್ನ ಕೇಳಿ. ನೆಕ್ಸ್ಟ್ ವಚನ ಹೋದ್ರಿ. ಹೀಗಿರುವುದರಿಂದ ಹಾ, ದೇವರ ಪ್ರಾಣಗಳ ಹಸ್ತದ ಕೆಳಗೆ ನಿಮ್ಮನ್ನು ತಗ್ಗಿಸಿಕೊಳ್ಳಿರಿ. ಎಸ್, ಬೈಬಲ್ ಹೇಳ್ತದೆ, ದೇವರ ತ್ರಾಣವುಳ್ಳ ಹಸ್ತದ ಕೆಳಗಡೆ ಕಂಪ್ಲೀಟ್ ಆಗಿ ನಿಮ್ಮನ್ನು ನೀವೇನ್ ಮಾಡ್ಕೊಳ್ರಿ? ತಗ್ಗಿಸಿಕೊಳ್ರಿ. ಆಗ ಆತ ನಿಮ್ಮನ್ನ ಏನ್ ಮಾಡ್ತಾನೆ? ಕಾಲದಲ್ಲಿ ನಿಮ್ಮನ್ನು ಮೇಲಕ್ಕೆ ಎಸ್, ನಾನು ಹೇಳ್ತೇನೆ ನೋಡ್ರಿ, ನೀವು ಮೇಲಕ್ಕೆ ಬರ್ಲಿಕ್ಕೆ ದೇವರೊಂದು ಟೈಮ್ ಇಟ್ಟಿದ್ದಾರೆ, ನಿಮ್ಮನ್ನು ಅಭಿವೃದ್ಧಿ ಪಡಿಸ್ಲಿಕ್ಕೆ ದೇವರೊಂದು ಸಮಯ ಇಟ್ಟಿದ್ದಾರೆ. ಬಟ್ ಆ ಸಮಯ ಬರೋ ತನಕ ನೀವೇನ್ ಮಾಡ್ರಿ? ಏನ್ ಮಾಡ್ರಿ? ಏನ್ ಮಾಡ್ರಿ? ತಗ್ಗಿಸಿಕೊಳ್ರಿ, ತಗ್ಗಿಸಿಕೊಳ್ರಿ. ಪ್ರಿಯರೇ, ನಾನು ಹೇಳ್ತೇನೆ ನೋಡ್ರಿ, ನೀನೇ ಜ್ಞಾನಿ ಅಂತ ತಿಳ್ಕೊಬೇಡ. ನಿನಗಿಂತ ಜ್ಞಾನಿ ಯಾರು ಗೊತ್ತಾ? ಯಾರು ಗೊತ್ತಾ? ದೀನರು. ಹೇಳ್ರಿ, ನೀನೇ ಜ್ಞಾನಿ ಅಲ್ಲ, ನಿನಗಿಂತ ದೀನರು ಜ್ಞಾನಿ. ಯಾಕಂದ್ರೆ ದೇವರು ಬೈಬಲ್ ಹೇಳ್ತದೆ, ದೀನರಿಗೆ ಜ್ಞಾನ ಕೊಡ್ತಾನ. ಏನ್ ಕೊಡ್ತಾನಂತೆ? ನಮ್ಮ ಕಡೆ ಎಲ್ಲ ಇರ್ತದೆ, ಜ್ಞಾನನೇ ಇರುವುದಿಲ್ಲ. ಯಾಕೆ ಹೇಳ್ರಿ? ಅಹಂಕಾರ ಇರ್ತದೆ, ದೀನತೆ ಇರುವುದಿಲ್ಲ. ಜ್ಞಾನಕ್ಕೆ ಹನ್ನೊಂದು ಹೇಳೋದು ಬೇಗ ಎಲ್ಲಿ ಹೆಮ್ಮೆಯೋ ಹಾ. ಅಲ್ಲಿ ನಾಚಿಕೆ, ಹಾ. ದೀನರಲ್ಲಿ ಜ್ಞಾನ. ಎಲ್ಲಿ ಹೆಮ್ಮೆ? ಹೆಮ್ಮೆ ಅಲ್ಲ. ಹಾ, ಏನು? ಹೆಮ್ಮೆ. ಅಲ್ಲಿ ನಾಚಿಕೆ, ಹಾ, ಅಲ್ಲಿ ಏನಿದೆ? ನಾಚಿಕೆ. ಹಾ, ಅಂದ್ರೆ ಏನ್ ಗೊತ್ತಾ? ನಾಮಾನನಲ್ಲಿ ಹೆಮ್ಮೆ ಇತ್ತು, ಒಣ ಹೆಮ್ಮೆ ಇತ್ತು, ನಾಚಿಕೆಗೆ ಒಳಗಾದ. ಯಾಕೆ? ಗುಲಾಮರು ಬಂದು ಬುದ್ಧಿ ಹೇಳುವಂತ ನಾಚಿಕೆ. ಎಲೀಷನ್ ಮುಖ ನೋಡೋಕ್ಕೂ ಬರಲಿಲ್ಲ, ಎಲೀಷ ಹೊರಗೆ ಬರಲಿಲ್ಲ, ನಾಚಿಕೆ. ಯಾಕೆ? ಹೆಮ್ಮೆ ಇತ್ತು. ಆದ್ರೆ ದೀನರಿಗೆ ಏನಾಗಿದೆ? ದೇವ್ರು ಏನ್ ಮಾಡ್ತಾರೆ ದೀನರಿಗೆ? ದೇವ್ರು ಏನ್ ಮಾಡ್ತಾರೆ ದೀನರಿಗೆ? ದೇವರು ದೀನರಿಗೆ ಏನ್ ಕೊಡ್ತಾರೆ? ಹೇಳ್ರಿ, ಎಲ್ಲರೂ ಹೇಳ್ರಿ. ನೆಕ್ಸ್ಟ್, ದೇವರು ದೀನರಿಗೆ ಏನ್ ಕೊಡ್ತಾರೆ ಗೊತ್ತಾ? ಅಷ್ಟೇ ಅಲ್ಲ, ಮತ್ತೇನು ಕೊಡ್ತಾರೆ? ಆಗಳ ಓದಿದೇನು? ದೇವರ ಅಹಂಕಾರಿಗಳನ್ನ ಎದುರಿಸ್ತಾನೆ. ದೀನರಿಗಾದರೋ ದೀನರಿಗಾದರೋ ಜ್ಞಾನೋಕ್ತಿ 3:34 ಬೇಗ. ಯಾರು ಧರ್ಮವನ್ನು ತಿರಸ್ಕರಿಸುವರೋ ಅವರನ್ನು ಆತ್ಮನು ತಿರಸ್ಕರಿಸುವನು. ದೀನರಿಗಾದರೂ ಕೃಪೆಯನ್ನು ಅನುಗ್ರಹಿಸುವನು. ಯಾರಿಗೆ ಕೃಪೆ ಕೊಡ್ತಾನೆ ದೇವರು? ಎಸ್, ವೆನ್ ಯು ಆರ್ ಹಂಬಲ್, ನಿಮಗೆ ದೇವರು ಬಹಳ ಗ್ರೇಸ್ ಕೊಡ್ತಾನೆ. ನಿಮಗೆ ಗೊತ್ತಿರುವುದಿಲ್ಲ. ನಾ ಹೇಳ್ತೇನೆ ನೋಡ್ರಿ, ಯಾವ ವ್ಯಕ್ತಿ ದೀನತೆಯಲ್ಲಿ ಇರ್ತಾನೋ ಅವನು ಎಲ್ಲೇ ಹೋದ್ರು ಅವನು ಸಫಲನಾಗ್ತಾನೆ, ಅವನ ಕೆಲಸಗಳಾಗ್ತದೆ. ನೀವು ಗೌರ್ಮೆಂಟ್ ಆಫೀಸಿಗೆ ಹೋಗ್ರಿ, ಒಣ ಹೆಮ್ಮೆ ಇಟ್ಕೊಂಡು ನಿಮ್ಗೆ ಕೆಲಸ ಆಗೋದಿಲ್ಲ. ಬಟ್ ನೀವು ದೀನತೆಯಿಂದ ಹೋಗ್ರಿ, ದೇವರು ನಿಮಗೆ ಕೃಪೆ ಕೊಟ್ಟಿರ್ತಾನೆ, ನಿಮ್ಮ ಕೆಲಸ ದೇವರು ಬೇಗ ಮಾಡ್ತಾನೆ. ಯಾಕೆ? ನಿನ್ನಲ್ಲಿ ಏನ್ ಕಾಣಿಸ್ತಾ ಇದೆ? ದೀನತೆ. ಬಟ್ ಇವತ್ತು ಜನರಲ್ಲಿ ಎಲ್ಲ ಇದೆ ಪ್ರಿಯರೇ, ಆದ್ರೆ ಏನ್ ಮಾಯವಾಗಿದೆ ಅಂದ್ರೆ ದೀನತೆ ಅನ್ನುವಂಥದ್ದು ಮಾಯವಾಗಿದೆ. ಸೊ ದೇವರು ಇವತ್ತು ಆತ್ಮಿಕ ಕುಷ್ಠತನದ ಬಗ್ಗೆ ಮಾತಾಡಿದ್ದಾರೆ. ನಮ್ಮಲ್ಲಿರೋ ಆತ್ಮಿಕ ಕುಷ್ಠತನ ಏನಂತ ನಮ್ಮೆಲ್ಲರಿಗೂ ಚೆನ್ನಾಗಿ ಗೊತ್ತಿದೆ. ಅದು ಎಲ್ಲಿ ತನಕ ನಮ್ಮಲ್ಲಿ ಇರ್ತದೆ ಅಲ್ಲಿ ತನಕ ನಮಗೆ ಆಶೀರ್ವಾದ ಸಿಗುವುದಿಲ್ಲ. ಇನ್ನೊಂದು ನಾನು ಓದಿ ಮುಗಿಸ್ತೇನೆ. 22 ಜ್ಞಾನೋಕ್ತಿ. ನಿಮಗೆ ಬರೇ ಕೃಪೆ ಕೊಡುವುದಿಲ್ಲ, ಬರೇ ಜ್ಞಾನ ಕೊಡುವುದಿಲ್ಲ. ಧನ ಅಂದ್ರೆ ಅಂದ್ರೇನು? ಆಕಳಲ್ಲ, ಹಣ. ಮಾನ ಅಂದ್ರೆ ಮರ್ಯಾದೆ, ಗೌರವ. ಯಾರಿಗೆ ಸಿಗ್ತದೆ? 22:4 ಮಾನ ಜೀವಿಗಳು. ನೋಡ್ರಿ, ಧನ, ಮಾನ, ಜೀವಿ ಅಲ್ಲ, ಶಿವ ಯಾರಿಗೆ ಸಿಗ್ತದೆ? ನೋಡ್ರಿ, ಧನ, ಮಾನ, ಜೀವವು ದೀನ ಭಾವಕ್ಕೂ. ಯಾರಿಗೆ? ದೀನ ಭಾವಕ್ಕೂ ಯೆಹೋವನ ಭಯಕ್ಕೂ ಫಲ. ಯಾವ ವ್ಯಕ್ತಿ ದೀನ ಭಾವದಿಂದ ಇರ್ತಾನೆ ದೇವರು ಅವನಿಗೆ ಫಲ ಕೊಡ್ತಾನೆ, ಫ್ರೂಟ್ಸ್. ಯಾವ ಫಲ? ಒಂದನೇದ್ದು ಧನ. ಯಾರಿಗೆ ಬೇಡ ಧನ? ಮಾನ ಯಾರಿಗೆ ಬೇಡ?
ಜೀವ. ಈ ಮೂರು ಸಿಗೋದು ಯಾರಿಗೆ? ಯಾರಿಗೆ? ಹಾ, ಈ ಮೂರು ಬೇಕಾ? ಎಷ್ಟು ಜನರಿಗೆ? ನಿಜವಾಗ್ಲು ಕೈ ಎತ್ತಿರ ಸಿಗುವುದಿಲ್ಲ. ಹಾ, ಯಾವಾಗ ಸಿಗ್ತದೆ? ದೀನತೆ ಇದ್ದಾಗ ಸಿಗ್ತದೆ. ನಿಮ್ಮಲ್ಲಿ ನಿಜವಾಗಿ ದೀನತೆ ಯಾವಾಗಿದೆ ಗೊತ್ತಾಗ್ತದೆ ಗೊತ್ತಾ? ಯಾರು ನೀವು ಪಟ್ಟಣ ಹೊಡೆದ್ರೆ ಗೊತ್ತಾಗ್ತದೆ ಎಷ್ಟು ದೀನತೆ ಇದೆ ಅಂತ. ಕಪಾಳಕ್ಕೆ ಒಂದು ಪಟ್ಟಣ ಹೊಡೆದ್ರೆ ಗೊತ್ತಾಗ್ತದೆ ನಿಮ್ಮಲ್ಲಿ ಎಷ್ಟು ದೀನತೆ ಇದೆ. ತಿರುಗಿಸಿ ನೀವು ಕೊಟ್ರಿ ತಿಳ್ಕೊಂಬಿಡ್ರಿ ನಿಮ್ಮಲ್ಲಿ ಬಹಳ ದೀನತೆ ಇದೆ ಅಂತ. ಎಷ್ಟು ಜನ ಹೇಳಿ ನಿಜವಾಗಿ ಪ್ರಾಮಾಣಿಕ ಒಪ್ಕೊಡ್ರಿ, ನಾನು ವಾಪಸ್ ಹೊಡಿದಿಲ್ಲ ಅಂತ. ಕಷ್ಟ ಅಲ್ಲ? ಅದಕ್ಕೆ ಹೇಳೋದು, ಯೇಸುವಷ್ಟು ದೀನತೆ ಉಳ್ಳವರು ಈ ಲೋಕದಾಗ ಯಾರು ಇಲ್ಲ. ಯಾಕೆ? ಯೇಸು ಸ್ವಾಮಿ ಗಡ್ಡವನ್ನ ಹಿಡಿದು ಎಳೆದ್ರು, ಕೆನ್ನೆ ಹೊಡೆದ್ರು, ಮುಖದ ಮೇಲೆ ಉಗುಳಿದ್ರು, ಮಾಡಿದ್ರೆ ಎಲ್ಲಾನು. ಯೇಸು ಸ್ವಾಮಿ ಏನ್ ಮಾಡಿದ್ರು? ತಿರುಗಿ ಗಡ್ಡ ಎಳೆದ್ರ, ತಿರುಗಿ ಉಗುಳಿದ್ರ. ಬೈಬಲ್ ಯೆಶಾಯ ಪುಸ್ತಕ ಹೇಳ್ತದೆ, ಮೌನವಾಗಿದ್ದು, ಬಾಯಿ ತೆರೆಯಲೇ ಇಲ್ಲ. ಇದು ದೀನತೆ. ಇದು ಕ್ರೈಸ್ತರಲ್ಲಿ ಇರಬೇಕಾದ ನಿಜವಾದ ಗುಣ. ನಾವು ಹಂಗ್ ಮಾಡೋದಿಲ್ವೇ? ತೆಗೆದು ಬಡಾರ ಅಂತ ಇನ್ನೊಂದು ನಾಲ್ಕು ಹೊಡೆದು. ಕೆಲವ್ರು ಹೇಳಿದ್ರು ಒಂದ್ಸರಿ ಹೊಡೆಸ್ಕೊಂಡ್ರಂತೆ, ಮತ್ತೊಬ್ಬ ಹೊಡೆದಾಗ 3 ಹೊಡೆದ್ರಂತೆ. ಯಾಕೆ? ದೇವ್ರು ಹೇಳಿಲ್ಲ 2 ಸರಿ ಹೊಡೆದ್ರೆ ಮತ್ತೊಂದು ಕೊಡಂತ, ಒಂದೇ ಸರಿ ಹೇಳಿದ್ರು. ನಿಜವಾದ ದೀನತೆ ಅಂದ್ರೆ ಪ್ರಿಯರೇ, ನಾನು ಒಂದು ಹೇಳ್ತೇನೆ, ಯೇಸುವಿನ ಹಾಗೆ ಆಗು. ಕುಷ್ಠತನ ಬಹಳ ಇದೆ. ಇದು ದೊಡ್ಡ ಕುಷ್ಠತನ ಮನುಷ್ಯನಲ್ಲಿರುವುದು, ಅದರಲ್ಲಿ ಎಸ್ಪೆಷಲಿ ಕ್ರೈಸ್ತಲ್ಲಿರುವುದು. ನಿಮ್ಗೆ ಹೇಳ್ತವ್ರು ಬಹಳ ಇದೆ ವಾಕ್ಯಗಳು, ಅದೆಲ್ಲ ಹೇಳಿಕ್ ಆಗುದಿಲ್ಲ. ಆದ್ರೆ ಒಂದು ತಿಳ್ಕೊಡ್ರಿ, ಇವತ್ತೇ ನಾನು ಹೇಳೋದೇ, ನಿಮ್ಮನ್ನು ನೀವು ಶ್ರೇಷ್ಠರೆಂದು ಎನಿಸಿಕೊಳ್ಬೇಡಿ. ನಿಮ್ಮ ದೃಷ್ಟಿಯಲ್ಲಿ ನೀವು ಅಮೂಲ್ಯರಲ್ಲ. ದೇವರು ನಮ್ಮನ್ನ ಹೊರಗಡೆ ನೋಡ್ತಾ ಇಲ್ಲ, ನಾನು ಒಳಗಡೆ ನೋಡ್ತಾ ಇಲ್ಲ. ಆತ್ಮಿಕತೆ ಹೆಂಗಿದೆ ಅಂತ ಅರ್ಥ ಆಯ್ತಾ? ಸೊ ದೇವರು ನಿಮ್ಮ ಸಂಗಡ ಮಾತಾಡಿದ್ರೆ ಇವತ್ತು ಎದ್ದು ನಿಂತ್ಕೊಂಡು, ದೇವರೇ ನನ್ನಲ್ಲಿ ಇಂಥ ಕುಷ್ಠತನ ಇದೆ, ನಾನು ಇದನ್ನು ಬಿಡಬೇಕು ಸ್ವಾಮಿ, ನನ್ನಿಂದ ತೆಗೆದು ಹಾಕಿ. ಓಕೆ, ಪ್ರಾರ್ಥನೆ ಮಾಡ್ತಾ ನಿಂತ್ಕೊಳ್ಳೋದು.